ಎಲ್ರಿಗೂ ನಮಸ್ಕಾರ. ಕನಕದಾಸರು ಹಿಡ್ಕೊಂಡ್ರೆ ಬಿಡಲ್ಲ, ಅದು ಶಕ್ತಿ. ಹಾಗೆ ನಾವು ಅಯಸ್ಕಾಂತೀಯ ಶಕ್ತಿ ಅಂತೀವಲ್ಲ, ಹಾಗೆ ಅದು ಒಂದು. ನನಗೆ ಇವತ್ತು ಆಚಾರ್ಯರು ರಾಮಾಯಣವನ್ನು ಹೇಳಬೇಕಾದ್ರೆ ಸುಂದರಕಾಂಡ ಜಾಸ್ತಿ ಹೇಳಿದರು, ಅಯೋಧ್ಯಕಾಂಡ ಇದು ಯುದ್ಧಕಾಂಡ ಕಮ್ಮಿ ಮಾಡಿದರು. ಚಂದ, ಸುಂದರಕಾಂಡ ಚಂದ. 2 ಪ್ರಸಂಗಗಳನ್ನು ಹೇಳಿದರು. ಆಂಜನೇಯ ಇಲ್ಲಿಂದ ಉಂಗುರ ತೊಗೊಂಡು ಹೋದ, ಅಲ್ಲಿಂದ ವಾಪಸ್ ಚೂಡಾಮಣಿ ತಂದು ಕೊಟ್ಟ ಅಂತ. ನಿನ್ನೆ ಮಾತಾಡಿದಾಗ ಹಾಡನ್ನು ಹೇಳಿದ್ದೆ ನಾನು, ಕನಕದಾಸರ ಹಾಡು, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗ ಇದ್ದಾರ ಲಕ್ಷ್ಮಣ ದೇವರು ಅಂತ. ಇದು ಆಂಜನೇಯ ಉಂಗುರ ಕೊಟ್ಟಾಗ ಆಕೆ ಕೇಳಿದಂಥ ಪ್ರಶ್ನೆ, ರಾಮ ಹೇಗಿದ್ದಾನೆ ಅಂತ ಕೇಳೋದ ಬಗ್ಗೆ ಆಕೆ ಹನುಮಂತ ಉತ್ತರ ಕೊಟ್ಟ ಅಂತ. ಇವತ್ತು ಆಚಾರ್ಯ ಹೇಳಿದರು, ವಾಪಸ್ ಬಂದು ಚೂಡಾಮಣಿಯನ್ನು ಕೊಟ್ಟ ರಾಮನಿಗೆ ಅಂತ. ರಾಮ ಏನು ಹೇಳಿದ? ಉಂಗುರ ಕೊಟ್ಟಾಗ ಸೀತೆ ಪ್ರಶ್ನೆ ಗೊತ್ತಾಯಿತು. ಅವನು ಚೂಡಾಮಣಿ ವಾಪಸ್ ಕೊಟ್ಟನಲ್ಲ ತಂದು, ರಾಮನಿಗೆ ಏನು ಅನಿಸಿದ್ದಿತ್ತು? ಇದು ಬನ್ನಂಜಿಯವರು ಚಂದ ಬರೀತಾರೆ, ಇದು ವಾಲ್ಮೀಕಿ ಇದು ರಾಮ ಅಲ್ಲ, ಇದು ಕನಕದಾಸರ ರಾಮ. ಕನಕದಾಸರ ರಾಮನಿಗೆ ಹೆಚ್ಚು ತುಡಿತ ಇದೆ, ಹೆಚ್ಚು ಮಮತೆ ಇದೆ, ಹೆಚ್ಚು ಪ್ರೀತಿ ಇದೆ. ಅದು ಹೇಗಾಗತ್ತೆ ಅಂತ. ಎಷ್ಟು ಚಂದದ ಹಾಡು. ನನಗೆ ದುಃಖ ಅಂದರೆ ಬಹಳ ಜನ ಬಳಸೋಲ್ಲ ಇದನ್ನು. ಎಷ್ಟು ಚಂದ ಹಾಡು ಆಗಿದೆ. ಎನ್ನ ಕಂದ ಹಳ್ಳಿ ಹನುಮ. ನಿನ್ನೆ ನಾನು ಮಾತಾಡ್ತಿರ್ಬೇಕಾದ್ರೆ ಕಟಗೇರಿ ದಾಸರು ಹಾಡಿದ್ದೊಂದು ಹಾಡಿದೆ, ಅದು ಇದನ್ನೇ ಹಾಡಿದ್ದಾರೆ, ಅವರು ಹಾಡಿದ್ದಾರೆ. ಅದೇ ಥರ ಇದನ್ನು ಹಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ಇದು. ಹಾಡು ಹೇಳ್ತೀನಿ, ಒಂದು ಕೇಳಿಸ್ಕೊಳ್ಳಿ, ಆಮೇಲೆ ಅದು ಅರ್ಥ ಹೇಳ್ಕೊಳ್ಳೋಣ. ಏನೆಂದಳೋ, ಎಷ್ಟು ಚೆನ್ನಾಗಿದೆ ಅದು. ಏನೆಂದಳೋ ನಿನ್ನೊಳು ಸೀತೆ ಹನುಮಯ್ಯ, ಏನೆಂದಳೋ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಆಂಜನೇಯ ವಾಪಸ್ ಬಂದಿದ್ದಾನೆ, ಸೀತೆ ಕೊಟ್ಟಂಥ ಚೂಡಾಮಣಿಯನ್ನು ಕೊಟ್ಟಿದ್ದಾನೆ. ಅದನ್ನು ನೋಡಿದಂಥ ರಾಮನ ಮನಸ್ಸಲ್ಲಿ ಏನಾಗಿರ್ಬೇಕು ತುಮಲುಗಳು ಅಂತ. ರಾಮನಿಗಾಯ್ತೋ ಇಲ್ಲೋ ಗೊತ್ತಿಲ್ಲ, ಕನಕದಾಸರಿಗೆ ಖಂಡಿತ ಆಯಿತು. ಅವ್ರು ಎಷ್ಟು ಚಂದ ಬರೆದಿದ್ದಾರೆ. ಮುಂದೆ ನೋಡಿ ಹೇಗಿದೆ. ಜನಕಜನ ಅರಮನೆಯಲ್ಲಿ ಜನಿಸಿ ಸುಖದಲ್ಲಿರಲು, ಧನು ಮುರಿದು ಕೈ ಪಿಡಿದು ತರಲು, ಘನ ಪದವಿಯನ್ನು ಬಿಟ್ಟು ವನವ ಸೇರಿದೆನೆಂದು ವನಿತೆ ತಪ್ಪಿಸುತ್ತ ಮನದಿನೊಂದು, ಏನೆಂದಳೋ ಇನ್ನಿನ್ನೊಳು ಸೀತೆ, ಏನೆಂದಳೋ. ಕುರುಹಿ ನುಂಗರವನಿತ್ತು ತರಳಾಕ್ಷಿಗಿತ್ತಾಗ, ತಿರುಳಿಗಿಂದಧಿಕವೈ ಕರೆಟವೆಂದು ಬೆಲ್ಲಿಂದ ಚಿಮ್ಮಿದಳೆ ಅಶೋಕವನದಾಚೆ, ನಿರುತ ಸಂತಾಪದಲ್ಲಿ ಮನದಿನೊಂದು, ಏನೆಂದಳೋ ನಿನ್ನೊಳು ಸೀತೆ ಹನುಮಯ್ಯ. ಸೇತುವೆಯ ಕಟ್ಟಿ ಸಿಂಧುವಿಗೆ ವಿಭೀಷಣಾಗ್ರಜಾತ ಲಂಕಾಧಿಪನ ವಧಿಸಿ, ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೆ, ಆದರೆ ನಾಥಾದಿ ಕೇಶವಿಗೆ ಬಲು ಬಿರುದು ಎಂದು, ಏನೆಂದಳೋ ನಿನ್ನೊಳು ಸೀತೆ ಹನುಮಯ್ಯ. ಮೊದಲಿನ ಪ್ರಶ್ನೆ ಅದು ಆಗಲೇ ಹೇಳಿದ ಎನ್ನ ಕಂದ ಹಳ್ಳಿ ಹನುಮದಲ್ಲಿ ತುಂಬ ಸುಲಭ. ಅದು ಸೀತೆ ಮಾತಾಡ್ತಾಳೆ, ಉತ್ತರ ಎಲ್ಲ ಹನುಮಂತ ಕೊಡ್ತಾನೆ. ಇಲ್ಲಿ ರಿವರ್ಸ್ ಆಗಿದೆ. ರಾಮ ಬರೀ ಪ್ರಶ್ನೆ ಕೇಳ್ತಾನೆ, ಏನಂದಳು ಅಂತ, ಮುಂದೆ ತಾನೇ ಉತ್ತರ ಕೊಡ್ತಾನೆ. ರಾಮನೇ ಹೇಳ್ತಾ ಹೋಗ್ತಾನೆ. ಅವನ ಮನಸ್ಸಲ್ಲಿ ಎಷ್ಟು ಟೆನ್ಷನ್ ಇರಬೇಕು ಅಂತಂದರೆ ತನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊತಾನೆ. ಮೊದಲೇ ಎಷ್ಟು ಚೆನ್ನಾಗಿದೆ ನೋಡಿ. ಏನಂದ್ಲಪ್ಪ ನಿನ್ನೊಳಗೆ? ನಾವು ಒಂದು ಕ್ಷಣ ಆ ಕಾಲಕ್ಕೆ ಹೋಗಿ ವಿಚಾರ ಮಾಡಬೇಕು. ಆ ಚೂಡಾಮಣಿ ಕೊಟ್ಟ ತಕ್ಷಣ ನೋಡಿದಾಗ ಏನಾಗಿರ್ಬೇಕು? ಆನಂದ ರಾಮನಿಗಾಗಿರಬೇಕು. ತುಂಬ ಸಂತೋಷ ಅಂತೂ ಆಗಿದೆ. ಸೀತೆ ಧರಿಸ್ತಿದ್ದಂಥ ಚೂಡಾಮಣಿ ಬಂತು. ನಮ್ಗೆ ತುಂಬ ಬೇಕಾದವ್ರ ವಸ್ತು ಸಿಕ್ಕಾಗ ತುಂಬ ಖುಷಿ ಆಗುತ್ತೆ. ನಮ್ಗೆಲ್ರಿಗೂ ಆದಂಥ ಅನುಭವ ಅದು. ಕಾಯ್ದಿಟ್ಕೋತೀವಿ ಅದನ್ನು. ನಮ್ಮ ತಂದೆದ ಮಜ್ಜ ಮಾಡಿದ್ದಿದ್ದು ನನ್ನ ಮನೇಲಿ ಇದೆ, ಪಾತ್ರೆ ಇದೆ, ಇನ್ನು ನಮ್ಮ ಮನೇಲಿ ಹಂಡೆ ಇದೆ, ಒಂದು ನಮ್ಮ ಅಜ್ಜನ ಹಬ್ಬ ನಮ್ಮ ಮನೇಲಿ ಇದೆ. ಸುಮಾರು 130-140 ವರ್ಷದಿಂದ ಇರಬೇಕು. ಕಾಯ್ದಿಟ್ಕೊಂಡಿದ್ದೀವಿ. ಈಗ ನನ್ನ ಮಗ ಹೇಳ್ತಾನೆ, ಆ್ಯಂಟಿಕ್ ವ್ಯಾಲ್ಯೂ ಬಂದಿದೆ ಅದಕ್ಕೆ ಅಂತ. ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ. ಮೋರ್ ದೆನ್ ಆ್ಯಂಟಿಕ್ ವ್ಯಾಲ್ಯೂ ದರ್ ಇಸ್ ಇಮೋಷ್ನಲ್ ವ್ಯಾಲ್ಯೂ. ನಾನು ಅದು ಭಾಳ ಕರೆಯೋದು ಇಮೋಷ್ನಲ್ ವ್ಯಾಲ್ಯೂ. ನೀವು ನಂಬಲಿಕ್ಕಿಲ್ಲ, ನನ್ನ ಪರ್ಸಲ್ಲಿ ಇರ್ತದೆ, ನಮ್ಮಮ್ಮ ಬರೆದು ಕಾಗದ ಇರ್ತೇನಂತೆ ಪರ್ಸಲ್ಲಿ. ನಮ್ಮಮ್ಮ ಇಲ್ಲ ಈಗ. ಇದರಲ್ಲಿ ಕೂಡ ಬುಕ್ಕಲ್ಲಿ ಮನೆ ನೋಡ್ತಿರ್ಬೇಕಾದ್ರೆ ನಮ್ಮಪ್ಪ ಬರೆದದ್ದು ಹ್ಯಾಂಡ್ ರೈಟಿಂಗ್ ಇದೆ. ಇದೆ. ಇದು ನನಗೆ ಗೊತ್ತಿರಲಿಲ್ಲ. ವೀಣಾ ಫೋನ್ ಮಾಡಿದಾಗ ಯಾವ ಪುಸ್ತಕ ಓದ್ತೀರಿ ಅಂದರು.
ನಾನು ಬನ್ನಂಜಿ ಅವ್ರದ್ದು ಸೆಕ್ಷನ್ ಮಾಡಿ ಇಟ್ಬಿಟ್ಟಿದ್ದೆ ನಮ್ಮ ಮನೆ ಲೈಬ್ರರಿಯಲ್ಲಿ. ಎಲ್ಲ ಪುಸ್ತಕ ಇತ್ತು. ಯಾವ್ದು ಹೇಳೋದು? ನಮ್ಮ ಮೊದಲು ಹೇಳಿದೆ, ತಪ್ಪಿಸ್ಬಿಡಿ, ನನ್ನ ಬೇಡ, ದಿವಸ ಕೂತು ಕೇಳ್ತೀನಿ, ಮಾತಾಡೋದು ಬೇಡ ಅಂತ. ಅವ್ರು ಹೇಳಿದ್ಮೇಲೆ ಅದು ನನಗೆ ಆದ್ಯ ಆಯಿತು. ಯಾವ ಬುಕ್ ಆರಿಸ್ಕೋಬೇಕು ಅಂದಾಗ ಈ ಕನಕೋಪನಿಷತ್ತು ಆರಿಸ್ಕೊಂಡೆ. ಇದನ್ನು ಮಾಡಬಾರ್ದಾ ಅಂತ ವಿಚಾರ ಇತ್ತು. ಇದು ತೆಗೆದಾಗ ಅದರೊಳಗೆ ನಮ್ಮ ತಂದೆ ಬರೆದದ್ದು, ಕೈಯಿಂದ ಬರೆದದ್ದು, ಅವ್ರು ಬರೆದದ್ದು. ಸುಮಾರು ಇದು 30-40 ವರ್ಷದಿಂದ ಇರಬೇಕು, ಅದು 30 ವರ್ಷದಾದರೂ ಇರಬೇಕು. ಶ್ರೀ ರಾಘವೇಂದ್ರ ಗುರುಗಳು ಬರೆದಿದ್ದಾರೆ. ಓಂ ಶ್ರೀಹರಿ, ನಾನು ಮಾಡುವ ನಿತ್ಯ ನೈಮಿತ್ತಿಕ ಕಾಮ್ಯಗಳೆಂಬ ತ್ರಿವಿಧ ಕರ್ಮಗಳನ್ನು ನಿನ್ನ ಪೂಜೆ ಎಂದು ಭಾವಿಸಿ ಆಚರಿಸುತ್ತೇನೆ. ನಿನ್ನ ಅನುಗ್ರಹದಿಂದ ನನ್ನ ಶಕ್ತಿ, ಜ್ಞಾನ ಹಾಗೂ ವೈಭವ ಸಂಪತ್ತುಗಳಿಗೆ ಅನುಗುಣವಾದ ರೀತಿಯಲ್ಲಿ ಶ್ರೀ ಮುಖ್ಯಪ್ರಾಣರಿಂದ ಪ್ರೇರಿತನಾಗಿ ಯಥಾಯೋಗ್ಯವಾಗಿ ಆಚರಿಸುತ್ತೇನೆ. ನಮ್ಮಪ್ಪ ಬರೆದಿಟ್ಟು. ಯಾಕೆ ಬರೆದ್ರು ಈ ಕಾಗದದಲ್ಲಿ ಗೊತ್ತಿಲ್ಲ. ಈ ಪುಸ್ತಕದಲ್ಲಿ ಓದಿರ್ಬೇಕು, ಅವ್ರು ಇಟ್ಟಿದ್ದಾರೆ. ಇದು ತೆಗೆದಾಗಿತ್ತು. ಒಂಥರ ಕಣ್ಣಲ್ಲಿ ತಕ್ಕಂಥ ನೀರು ಬಂತು ಪೇಪರ್ ನೋಡಿದಾಗ. ಯಾಕೆಂದರೆ ಈ ನನ್ನ ಕಾಗದ ಆಗಲಿಲ್ಲ. ನಮ್ಮ ಅಪ್ಪನ ನೆನಪಾಯಿತು, ಅಪ್ಪನ ಸ್ಪರ್ಶ ಸಿಕ್ತು ಅದರೊಳಗೆ. ಹಾಗೆ ನಾನು ಕಲ್ಪನೆ ಮಾಡಿದಾಗ ಅವನು ಹಾರಿ ಬಂದು ಚೂಡಾಮಣಿ ಕೊಟ್ಟಲ್ಲ, ರಾಮನಿಗೆ ಏನಾಗಿರಬೇಕು? 8-9 ತಿಂಗಳು ಆಗಿ ಹೋಗಿದೆ ಸೀತೆ ನೋಡಿದೆ. ಈಗ 9 ತಿಂಗಳು ಅಲ್ಲೇ ಇದ್ದಾಳೆ. ಹಾಕಿ 10 ತಿಂಗಳಾಯಿತು, 11 ತಿಂಗಳು, ಒಂದೇ ತಿಂಗಳು ಯುದ್ಧ ಕಂಡ. ಆಕೆ ನೋಡಿದ್ರೆ ಸಂತೋಷ ಆಗಿರ್ಬೇಕು ಅವನಿಗೆ. ಸಂತೋಷ ಆಗದೆ ಇನ್ನೇನೋ ಕಂಡಿದ್ದೀರಂತ ಕನಕದಾಸರಿಗೆ. ಇದು ಬಹಳ ಮುಖ್ಯ. ನನಗೆ ಸಂತೋಷ ಆಗಿರ್ಬೇಕು, ಖಂಡಿತ ಆಗಿದೆ. ರಾಮನಿಗೆ ಸಂತೋಷ ಆಯಿತು, ಸೀತೆ ಬದುಕಿದ್ದಾಳೆ ಅಂತಾಯಿತು, ಸೀತೆ ನೋಡಿ ಬಂದಿದ್ದಾನೆ ದೂತ, ಅಲ್ಲಿಂದ ಗುರುತು ತಂದಿದ್ದಾನೆ, ಎಲ್ಲ ಸರಿ. ಸಂತೋಷ ಜೊತೆ ದುಃಖನೂ ಆಗಿದೆ, ಚಿಂತೆನೂ ಆಗಿದೆ. ಏನು ಚಿಂತೆ ಆಗಿರಬೇಕು? ಅವನೇನು ಹೇಳ್ತಾನೆ ನೋಡಿ. ಜನಕನ ಅರಮನೆಯಲ್ಲಿ ಜನಿಸಿ ಸುಖದಲ್ಲಿರಲು ಧನು ಮುರಿದು ಸುಖ ಸುಲಭ ಅಲ್ಲ ಅಂತ. ಜನಕನ ಅರಮನೆಯಲ್ಲಿ ಜನಿಸಿ ಸುಖದಲ್ಲಿರಲು ಧನು ಮುರಿದು ಕೈ ಪಿಡಿದು ತರಲು ಘನ ಪದವಿಯನ್ನು ಬಿಟ್ಟು ವನವ ಸೇರಿದೆನೆಂದು ವನಿತೆ ತಪ್ಪಿಸುತ್ತ ಮನದಿ ನೊಂದು ಏನೆಂದಳು. ರಾಮನ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಕೂತ್ಕೊಂಡಿದೆ. ಆರಾಮಾಗಿದ್ಲಪ್ಪ ಜನಕನ ಅರಮನೆಯಲ್ಲಿ, ಸಂತೋಷವಾಗಿದ್ಲು. ಅವನು ಎಷ್ಟು ಪ್ರೀತಿ ಮಗಳು ಜನಕ, ಎಷ್ಟು ಪ್ರೀತಿಯಿಂದ ಮಾಡಿದೆ ಬೆಳೆಸಿದಾಕೆನ್ನ. ಸೀತೆ ಅಂತ ಹೆಸರಿಟ್ಟಿದ್ದೇ ದೊಡ್ಡದು ಆಕೆಗೆ. ಸೀತೆ ನಿಮ್ಗೆ ಗೊತ್ತು ಸೀತೆ ಅಂದರೆ ಏನು ಅಂತ. ನೇಗಿಲಿದೆಯಲ್ಲ, ನೇಗಿಲಿನ ತುದಿಗೊಂದು ಕಬ್ಬಿಣದ ಅಣಸಿರುತ್ತದೆ, ಅದು ಸೀತೆ. ನಾವು ಕಲ್ಚರ್ ಅಂತ ಇಂಗ್ಲೀಷಲ್ಲಿ ಮಾಡ್ತೀವಿ. ಅವತ್ತಿಂದ ನಾವು ಹೇಳೋಕೆ ಶುರು ನಾವು ಶುರು ಮಾಡಿದ್ವಿ ಕಲ್ಚರ್ ಅಂತ. ಎಲ್ಲ ಕಲ್ಚರ್ಗಳಲ್ಲಿ ಮುಖ್ಯವಾಗಿದ್ದು ಅಗ್ರಿಕಲ್ಚರ್, ಕೃಷಿ. ಆ ಕೃಷಿಯಲ್ಲಿ ಮಾಡುವಂಥ ಮೊದಲನೇ ಕೆಲಸ ಅಂದರೆ ನೆಲ ಸೀಳೋದು. ನೇಗಿಲ ತಗೊಂಡು ನೆಲ ಸೀಳಬೇಕು. ಆ ನೆಲ ಸೀಳುವಾಗ ಮೊದಲು ನೆಲವನ್ನು ಸ್ಪರ್ಶ ಮಾಡುವಂಥದ್ದು, ನೆಲವನ್ನು ಸೀಳುವಂಥದ್ದು ನೇಗಿಲಿನ ತುದಿ. ಮರದ್ದಾದರೆ ಮುರಿದು ಹೋಗ್ಬಿಡ್ತದೆ ಅಂತ ಮುರಿದು ಹೋಗ್ಬಿಡ್ತದೆ ಅಂತ ಹೇಳಿ ಕಬ್ಬಿಣದ ಅಣಸು ಹಾಕಿರ್ತಾರೆ. ಆ ಕಬ್ಬಿಣದ ಚೂಪಾದ ತುದಿ ಇದೆಯಲ್ಲ, ಅದಕ್ಕೆ ಸೀತೆ ಅಂತ ಹೆಸರು. ಅಂದರೆ ಸೀತೆ ಅನ್ನುವಂಥ ಪದ ಎಲ್ಲ ಸಂಸ್ಕೃತಿಯ ಮೂಲ ಸ್ರೋತ. ಅಷ್ಟು ದೊಡ್ಡ ಹೆಸರಿಟ್ಟು ಅಪ್ಪ ಬೆಳೆಸಿದ್ದಾನೆ, ಸಂಸ್ಕೃತಿ ಕೊಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ನಾನು ಹೋಗಿ ಏನು ಮಾಡಿದೆ? ಧನು ಮುರಿದು ಆ ಶಿವಧನುಸ್ಸನ್ನು ಮುರಿದೆ, ಕೈ ಪಿಡಿದು ತರಲು. ಆಕೆ ಕೈ ಹಿಡಿದು ಕರ್ಕೊಂಬಂದೆ ನಾನು. ಆಕೆ ಕನಸಲ್ಲಿ ಏನಿರಬೇಕಲ್ಲ ಮನಸ್ಸಲ್ಲಿ, ಜನಕನ ಅರಮನೆ ಬಿಡ್ತೀನಿ ನಾನು, ಅಯೋಧ್ಯೆ ಅರಮನೆಗೆ ಬರ್ತೀನಿ, ದಶರಥನ ಅರಮನೆ, ಚಕ್ರವರ್ತಿ ಅವನು ಅಂದ್ಕೊಂಡು ಬಂದಿರ್ಬೇಕು ಆಕೆ. ಕೈ ಪಿಡಿದು ತರಲು ಘನ ಪದವಿಯನ್ನು ಬಿಟ್ಟು ರಾಜ್ಯ ಆಗಬೇಕಾಗಿತ್ತು ನಾನು. ಅಪ್ಪ ಕೂಡ ಹೇಳಿದರು, ರಾಜ ಪಟ್ಟಾಭಿಷೇಕ ಮಾಡ್ತೀನಿ ಮರುದಿವಸ ಅಂತ. ನಾನು ಸ್ವಲ್ಪ ಅಂದಿದ್ರೆ ಆಗ್ಬಿಡ್ಬೋದಾಗಿತ್ತು. ಘನ ಪದವಿಯನ್ನು ಬಿಟ್ಟು ವನವ ಸೇರಿದೆನೆಂದು ಆ ಹುಡುಗಿಯನ್ನು ಕರ್ಕೊಂಬಂದು ಚೆನ್ನಾಗಿ ಇಟ್ಕೊಳ್ಳೋದು ಜವಾಬ್ದಾರಿ ಅಲ್ವಾ. ಮದುವೆ ಆದ ಕೈ ಹಿಡಿದು ಹೇಳಿದ್ದೀನಿ, ನೀನು ಜವಾಬ್ದಾರಿ ನಂದು ಅಂತ ಮಾತು ಕೊಟ್ಟಿದ್ದೀನಿ. ಏನು ಮಾಡಿದೆ ನಾನು? ಬಂದಿಲ್ಲಿ ಕಾಡಿ ಕರ್ಕೊಂಬಂದೆ ಆಕೆನ. ವನವ ಸೇರಿದೆನೆಂದು ವನಿತೆ ತಪ್ಪಿಸುತ್ತ ಮನದಿ ನೊಂದು. ಇವ್ರು ಯಾಕಾದರೂ ಮದುವೆ ಆದ್ದು ಮಾರೆ, ನಾನು ಆರಾಮಾಗಿರ್ಬೇಕಾಗಿತ್ತು. ಕಾಡಿ ಕರ್ಕೊಂಬಂದ, ಚಕ್ರವರ್ತಿ ಆಗ್ತಾನೆ ಅಂದ್ಕೊಂಡಿದ್ದೆ ನಾನು ಬೆಂಗಳೂರಲ್ಲಿ ಆದದ್ದು ನೋಡಿದ್ದೀನಿ. ಹುಡುಗಿ ಬಹಳ ಬೇಜಾರು ಮಾಡ್ಕೊಂಡಿದ್ದೆ. ಯಾಕೆಂದರೆ ಹುಡುಗ ಅಮೆರಿಕಕ್ಕೆ ಹೋಗ್ತಾನೆ ಅಂತ ಮದುವೆ ಆಗಿದ್ದೆ ನಾನು. ಹೋಗಲ್ಲ ಅಂತ ಇಲ್ಲೇ ಕೂತಿದ್ದಾನೆ. ಸಾಕಷ್ಟು ಕಡೆ ಆಗಿದೆ.
ಅಂದರೆ ಅವನು ಅಲ್ಲೇ ಹೋಗ್ತಾನೆ, ನಾನು ಅದ್ರ ಜೊತೆಗೆ ಸಂತೋಷ ಪಡಬೇಕು ಅಂತ ಅಂದ್ಕೊಂಡಿದ್ದೆ. ಇವನೇನಪ್ಪ ಚಕ್ರವರ್ತಿ ಆಗೋದು ಬಿಟ್ಟು ವನವ ಸೇರಿದೆನೆಂದು ಕಾಡಿಗೆ ಬಂದಲ್ಲ ಅಂತ ಹೇಳಿ ವನಿತೆ ತಪ್ಪಿಸುತ್ತ ಸಂಕಟ ಪಡ್ಕೊಂಡು ಕೋಪ ಮಾಡಿಕೊಂಡು ಮನದಿ ನೊಂದು ಮನಸ್ಸಲ್ಲಿ ಹೊಂದ್ಕೊಂಡು ಏನೆಂದಳೋ ನಿನ್ನ ಮುಂದೆ ಹೇಳಿರ್ಬೇಕಲ್ಲಕ್ಕೆ ಏನಂದ್ಲಕ್ಕೆ ಇವನ ಮನಸ್ಸಲ್ಲಿರೋದು. ಮುಂದೆ ಕುರುಹಿ ನುಂಗರವನ್ನು ತರಳಾಕ್ಷಿಗಿಟ್ಟಾಗ, ನೀನು ಕೊಟ್ಟೆಲ್ಲ ನೆನಪಿನ ಉಂಗುರ ಅಂತ ಕೊಟ್ಟೆಲ್ಲ ಆಕೆಗೆ, ಕುರುಹಿನ ನೆನಪಿನ ಉಂಗುರವನ್ನು ಆ ತರಳಾಕ್ಷಿಗಿತ್ತಾಗ ತಿರುಳಿಗಿಂತ ಕರಟವೈ ಅಧಿಕವೆಂದು. ಕೊಬ್ಬರಿ ಮುಖ್ಯ ನಮಗೆ, ಚಿಪ್ಪು ಮುಖ್ಯ ಅಲ್ಲ. ಇವು ನಾಟಕ ಮಾಡ್ತಿದ್ದಾನೆ, ಇವನು ಕಾಡಲ್ಲಿ ಕಳಿಸಿದ್ದಾನೆ, ನನ್ನ ಕೂತು ಉಂಗುರ ಕಳಿಸ್ತಾನೀಗ, ತಾನೇ ಬರಬೇಕಾಗಿತ್ತು ಅಂದ್ಕೊಂಡ್ಲ. ರಾಮನ ಮನಸ್ಸಲ್ಲಿ ಆಗ್ತಿರ್ತಮಲ್ಲ ಇದು. ಉಂಗುರ ಕಳಿಸಿ ಹೇಗಾಗಿದೆ ಅಂದರೆ ತಿರುಳಿಗಿಂತ ಅಧಿಕವೈ ಕರಟವೆಂದು. ಕೊಬ್ಬರಿ ತಿರುಳು ಮುಖ್ಯ ನನಗೆ, ಕರಟ ಮುಖ್ಯ ಅಂತ ತಿಳ್ಕೊಂಡು ಬೆರಳಿಂದ ಚಿಮ್ಮಿದಳೆ ಅಶೋಕವನದಾಚೆ. ಉಂಗುರ ತೊಗೊಂಡು ಏನು ಮಾಡಲಿ, ಅವನೇ ಬರಬೇಕಾಗಿತ್ತು, ಉಂಗುರ ಕಳಿಸ್ಬೇಕಾಯ್ತು ನಿನ್ನ ಕಡೆಯಿಂದ ಅಂದ್ಕೊಂಡು ಬೆರಳಿಂದ ಚಿಮ್ಮಿದಳೆ ಅಶೋಕವನದಾಚೆ. ಬಿಸಾಕ್ಬಿಟ್ಲ ಇವನ್ ತಲೆ ಬಂದಿರೋದು. ನಿರುತ ಸಂತಾಪದಲ್ಲಿ ಮನದಿನೊಂದು. ಮುಂದಿನ ಉತ್ತರ ಆಂಜನೇಯ ಕೊಡ್ತಾನೆ. ಕಡೆ ಸೊಲ್ಲ ಆಂಜನೇಯದು. ಸೇತುವೆಯ ಕಟ್ಟಿ ಸಿಂಧುಗೆ ವಿಭೀಷಣಾಗ್ರಜಾತ ಲಂಕಾಧಿಪನ ವಧಿಸಿ ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೇ ಆದರೆ ನಾಥಾದಿ ಕೇಶವಿಗೆ ಬಲು ಬಿರುದು ಎಂದು ಏನೆಂದಳೋ. ಆಂಜನೇಯತನ ಹಾಗೆಲ್ಲ ಏನಾಗಲಿಲ್ಲ, ಸಂತೋಷ ಪಟ್ಲಕ್ಕೆ. ನೀನು ಉಂಗುರ ಕೊಟ್ಟ ತುಂಬ ಸಂತೋಷ ಪಟ್ಲಪ್ಪ. ಅಷ್ಟೇ ಅಲ್ಲ, ಆಕೆ ಹೇಳಿದ್ದು ನಾನು ಏನು ಅಪೇಕ್ಷೆ ಮಾಡ್ತೀನಿ, ಆಕೆ ಹೇಳಿದ ಮಾತು ಇಷ್ಟೇ. ಸೀತೆ ಹೇಳಿದ ಮಾತು ನಿನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಇರಲಿಲ್ಲ, ತಕರಾರು ಇರಲಿಲ್ಲ, ಪ್ರೀತಿ ಇತ್ತು, ವಿಶ್ವಾಸ ಇದೆ, ನಂಬಿಕೆ ಇದೆ ಆಕೆಗೆ. ಒಬ್ಬ ಸೇವಕ ಮುಟ್ಟೋದಾದರೆ ಯಜಮಾನ ಬರೋಕ್ಕಾಗಲ್ವ, ಅಲ್ಲಿ ಬಂದೇ ಬರ್ತಾನೆ. ಆ ನಂಬಿಕೆ ಇದೆ ರಾಮನಿಗೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಆಕೆ ಕೇಳಿದ ನಿನ್ನ ಕಡೆಯಿಂದ ಏನು ಗೊತ್ತಾ, ಸಿಂಧುಗೆ ಸೇತುವೆಯ ಕಟ್ಟಿ, ಸಮುದ್ರಕ್ಕೆ ಸೇತುವೆ ಕಟ್ಟಿ ವಿಭೀಷಣಾಗ್ರಜಾತ ಲಂಕೇಶ ಇದ್ದಾನಲ್ಲ ರಾವಣನ ವಧಿಸಿ ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೇ ಆದರೆ ನಾಥಾದಿ ಕೇಶವಿಗೆ ಬಲು ಬಿರುದು ಎಂದು ಅಂತ. ಆಗಳ ಆಚಾರ್ಯ ಹೇಳಿದ್ರಲ್ಲ, ಹನುಮಂತನ ಜೊತೆಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೇನೆ ಅಂತ. ಆಕೆ ಬರೋಲ್ಲ ಅಂತ ಹೇಳ್ತಾಳೆ. ಕಾರಣ ಇಷ್ಟೇ, ನನ್ನ ರಾಮ ಅತ್ಯಂತ ಪೌರುಷಶಾಲಿ ವ್ಯಕ್ತಿ. ಆತ ಹಾಗೆ ತೊಗೊಂಡು ಹೋಗೋದಲ್ಲ, ಅವನು ಬರಬೇಕು, ಅವನು ಶಿಕ್ಷೆ ಕೊಡಬೇಕು, ಅವ್ನು ವಧೆ ಮಾಡಬೇಕು, ಅವನು ವಧೆ ಮಾಡಿ ಸೋಲಿಸಿ ನಾನು ಕರ್ಕೊಂಡು ಹೋಗಬೇಕು ಅಂದಾಗ ರಾಮನಿಗೆ ಗೌರವ, ಗಂಡನಿಗೆ ಗೌರವ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಹೇಳ್ತಾಳೆ. ಸೇತುವೆಯ ಕಟ್ಟಿ ಆ ಅಂಕೇಶನ ಕೊಂದು ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೇ ಆದರೆ ನಾಥಾದಿ ಕೇಶವನಿಗೆ ಬಲು ಬಿರುದು ಎಂದು ಅಂತ. ಅವನು ಬಲು ಬಿರುದು ಆಗೋದು, ಆ ಬಿರುದು ನೋಡಬೇಕಾಗಿದೆ ನನಗೆ. ಒಂದು ತಿಂಗಳು ಕಾಯ್ತೇನೆ, ಆದರೂ ಕೂಡ ರಾಮನೇ ಬಂದು ರಾವಣನನ್ನು ಕೊಂದು ಕರ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಬನ್ನಂಜಿಯವರು ಎಷ್ಟು ಚಂದ ಹೇಳ್ತಾರೆ ಕೊನೆ ಮಾತನ್ನು ನೋಡಿ. ಇದು ಹನುಮಂತನ ಭಕ್ತಿಯ ಪರಾಕಾಷ್ಠತೆಯನ್ನು ಸರಿಯಲ್ಲ. ರಾಮಾಯಣದ ರಾಮ ಹೀಗೆ ಮಾತನಾಡುವುದಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ. ಒಂದು ಚಂದ, ಅದು ಕುವೆಂಪು ಅವರು ತೊಗೊಂಡಿದ್ದಾರೆ ಅದನ್ನು. ಸಾಕಷ್ಟು ಕಷ್ಟಪಟ್ಟಿದ್ದಾನೆ ರಾಮ. ಕಷ್ಟಪಟ್ಟಿದ್ದೇ 10 ತಿಂಗಳು ಅಷ್ಟೇ, 14 ವರ್ಷ ವನವಾಸ. ಅದು ಹೇಳಿದ್ದೀನಿ, ರಿಪೀಟ್ ಆಗ್ಬೋದು. ನಾನು ಗುಂಡಪ್ಪದವ್ರಿಗೆ ಕೇಳಿದ್ದೆ ಅದನ್ನು ಒಂದು ಸಲ. ಸರ್, ಎಲ್ಲರೂ ಒಳ್ಳೆಯವರಿಗೆ ಕಷ್ಟ ಬರ್ತಲ್ಲ ಸರ್, ಯಾಕೆ ತೊಂದರೆ ಆಗ್ತದೆ ಅಂತ. ಯಾರಿಗೆ ಬಂತು ಅಂತ ಕೇಳಿದರು. ರಾಮನಿಗೆ ಬರಲಿಲ್ವಾ, ಅವನಿಗೇನಾಯಿತು ಅಂದರು. ವನವಾಸಕ್ಕೆ ಹೋದ್ನಲ್ಲ, ಅವನೆಲ್ಲಿ ಹೋದದ್ದು ವನವಾಸಕ್ಕೆ ಅಂದರು. ಇನ್ನು ಅವ್ರಿಗೆಲ್ಲ ರಾಮಾಯಣ ಹೇಳೋದು ನಾನು. ಅಲ್ಲ ಸರ್, ಲಗ್ನ ಆದಮೇಲೆ ಆ್ಯಕ್ಚುಲಿ ತಪ್ಪು ತಿಳ್ಕೊಂಡಿದ್ದೀವಿ ನಾವು. ಲಗ್ನ ಆದ ತಕ್ಷಣ ಹೋದ ಕಾಡಿಗೆ ಅಂತ ಇಲ್ಲ, 12 ವರ್ಷ ಇದ್ದಾನು ಚೆನ್ನಾಗಿ. ಆಮೇಲೆ ಕಾಡಿಗೆ ಹೋದ, 14 ವರ್ಷ ವನವಾಸ ಆಯ್ತಲ್ಲ ಅಂದೆ. ಅವ್ರು ಹೇಳಿದ ಮಾತು ಭಾಳ ಚೆನ್ನಾಗಿದೆ ಮಾತದು. ವನವಾಸ ಅಲ್ಲ ಇದು, ಇಟ್ ಇಸ್ ದ ಲಾಂಗೆಸ್ಟ್ ಹನಿಮೂನ್ ಇನ್ ಹ್ಯೂಮನ್ ಹಿಸ್ಟ್ರಿ. ಅವ್ರ ಪ್ರಕಾರ ಲಾಂಗೆಸ್ಟ್ ಹನಿಮೂನ್ ಇನ್ ಹ್ಯೂಮನ್ ಹಿಸ್ಟ್ರಿ. 14 ವರ್ಷ ಹೋಗಿದ್ದಾನೆ, ಚಂದದ ಹುಡುಗಿನ ಮದುವೆ ಆಗಿದ್ದಾನೆ. ಅವನ ತಲೆ ಕಿರೀಟ ಹಾಕಿ ರಾಜ ಮಾಡಿದ್ರೆ ಹೆಂಡತಿ ಮುಖ ನೋಡೋಕ್ಕಾಗ್ತಿತ್ತು ಅವನಿಗೆ. ಅದು ಹೋದ, ಆರಾಮಾಗಿ ಹೋದ. ಕಷ್ಟಪಟ್ಟದ್ದು 10 ತಿಂಗಳು ಮಾತ್ರ. 10 ತಿಂಗಳು ಸೀತೆಯನ್ನು ಕಳ್ಕೊಂಡು ಮತ್ತೆ ಪಡ್ಕೊಳ್ಳೋ ತನಕ 10 ತಿಂಗಳಾಯಿತು. ಈಗಾಗಲೇ 9 ತಿಂಗಳು ಕಷ್ಟಪಟ್ಟಿದ್ದಾನೆ. ರಾಮಾಯಣದ ರಾಮ ಹೀಗೆ ಮಾತನಾಡುವುದಿಲ್ಲ, ಕನಕದಾಸರ ರಾಮ ಮಾತಾಡುತ್ತಾನೆ. ಇಲ್ಲಿ ಒಳಸುಳುಗಳು ಇದು ಬರಿಬೇಕಾದ್ರೆ ಹೇಳ್ತಾರೆ ಅವರು, ಹೆಣ್ಣಿನ ತುಡಿತಗಳನ್ನು ಗಂಡಿನ ಮಿಡಿತಗಳನ್ನು ಗುರುತಿಸಬಲ್ಲ ಜಾನಪದ ಪ್ರತಿಭೆ ಇಂಥ ಒಂದು ಸಂಭಾಷಣೆ ಸೃಷ್ಟಿ ಮಾಡುತ್ತದೆ. ಕಾಲ್ಪನಿಕ ಸಂಭಾಷಣೆ ಆದರೂ ಕೂಡ ಒಬ್ಬ ಕವಿ ಹೃದಯ ಏನು ಕಾಣುತ್ತೆ ಅಂತ. ರಾಮಾಯಣದ ಹನುಮಂತ ಹೀಗೆ ಹೇಳುವುದಿಲ್ಲ, ಕನಕದಾಸರ ಹನುಮಂತ ಹೇಳುತ್ತಾನೆ.
ಅದಕ್ಕೆ ಅವರು ದೊಡ್ಡ ಭಕ್ತ, ಅದಕ್ಕಿಂತ ಹೆಚ್ಚು ದೊಡ್ಡ ಕವಿ. ಅದರಿಂದ ನಾನು ಏನು ಹೇಳಿದ್ದೆ, ಅದು ಸಂವಾದಿಯಾಗಿ ಬರುವಂಥದ್ದು. ಸೀತೆ ಕೊಟ್ಟಾಗ ಆಕೆ ಏನು ಹೇಳಿದ್ದು, ಅದು ವಾಪಸ್ ಚೂಡಾಮಣಿ ಕೊಟ್ಟಾಗ ಅದು ಹೇಳಿದಾಗ ಒಂದು ಸೀಕ್ವೆಲ್ ಅಂತ ಕರಿತೀವಿ, ಅದು ಸೀಕ್ವೆಲ್ ಆಗಬೇಕಾದ್ರೆ ಅದು ಮುಗಿಸಿದೆ, ಅದು ತೊಗೊಂಡಿದ್ದೆ. ಮುಂದಿನ ಹಾಡು ನಾನು ಆರಿಸ್ಕೊಂಡಿದ್ದು, ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಕ್ಕೆ ನಿನ್ನೆ ಅದಕ್ಕೆ ಉತ್ತರ ಅದು ಬನ್ನಂಜಿಯವರು ಕೊಟ್ಟಿದ್ದಾರೆ. ಇದನ್ನು ಹುಷಾರೇ ಮಾತಾಡ್ಬೇಕು ನಾನಿದು. ಒಂದು ಫಜೀತಿ ಆಗಿತ್ತು, ವೀಣಾಕ್ಕೆ ಗೊತ್ತದು. ಒಂದು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ, ಕನಕದಾಸರ ಕೃಷ್ಣನ ಬಗ್ಗೆ ಮಾತಾಡಿದ್ದೆ, ಅದ ಮೇಲೆ ಹೇಳ್ತೇನೆ. ಬಹಳ ಪ್ರಸಿದ್ಧವಾದಂಥ ಹಾಡು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಅದು ಪಿ ಬಿ ಶ್ರೀನಿವಾಸ್ ಹಾಡಿ ರಾಜ್ಕುಮಾರ್ ಆ್ಯಕ್ಟಿಂಗ್ ನೋಡಿದ್ಮೇಲಂತೂ ಕನಕದಾಸರಿದ್ದರೆ ಹೀಗೆ ಇರಬೇಕು ಅಂತ ಅನಿಸ್ಬಿಡ್ತು ನಾವು, ಹೀಗೆ ಇರಬೇಕು ಅಂತ. ಆ ಕೆಲವು ರೋಮಾಂಚಕವಾಗಿ ಖುಷಿ ಆಗುವ ಹಾಗೆ, ರಂಜನೆ ಆಗುವ ಹಾಗೆ ಆ ಸಿನಿಮಾ ಮಾಡಿದಾಗ ಕೆಲವು ಘಟನೆಗಳು ಸತ್ಯ ಅಂತ ನಂಬಿಕೆ ಆಗಿಬಿಡುತ್ತೆ ನಮ್ಮ ಮನಸ್ಸಿಗೆ, ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಅದು ಹಾಗೆ ಇರಬೇಕಾದ್ದು ಕನಕದಾಸರು. ಬಹಳಷ್ಟು ಜನ ಯಾರು ಪುಸ್ತಕಗಳನ್ನು ಓದೋದಿಲ್ವೋ ಅದೇ ಸತ್ಯ ಅಂತ ತಿಳ್ಕೊಳ್ಳೋದು ಸಾಧ್ಯತೆ ಇದೆ. ಆ ಹಾಡು ಏನಿದೆ ಅಂತ ನನಗೆ ಗೊತ್ತಿದೆ, ಅದೇನು ಹೇಳಬೇಕಾಗಿಲ್ಲ ನಾನು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ಅದರ ಹರಿಯೇ. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿಸಹಿತ ಕ್ಷೀರ ವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ. ಕಡುಕೋಪದಿಂ ಖಳನು ಖಡುಗವನ್ನು ಪಿಡಿದು ನಿನ್ನೊಡೆಗೆ ನೆಲ್ಲಿಹನು ಎಂದು ಜಡಿದು ನುಡಿಯೇ. ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನ್ನು ಭಜಿಸೆ, ಸಡಗರದಿ ಕಂಬದಿಂದು ಒಡೆದೆ ನರಹರಿಯೇ. ಕೊನೆಗೆ ಯಮಸುತನ ರಾಣಿಗೆ ಅಕ್ಷಯ ವಸನವನಿತ್ತೆ, ಸಮಯದಲ್ಲಿ ಅಜಮಿಳನ ಪೊರೆದೆ, ಸಮಯ ಉಂಟೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷ ಕಾಗಿ ನೆಲೆ ಆದಿಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ. ಇದು ಎಲ್ಲರೂ ಕೇಳಿದಂಥ ಹಾಡು, ಭಾಳ ಜನ ಬಾಯಿಗೆ ಬರ್ತದೆ ಹಾಡು. ಇದು ಎಷ್ಟು ಚಂದ ಬನ್ನಂಜಿಯವರು ಬರೆದದ್ದು ಮುಖ್ಯ ಹೇಳ್ತೇನೆ. ಇದರ ಹಿಂದೆ ಒಂದು ಸಿನಿಮೀಯವಾದಂಥ ಕಥೆಯನ್ನು ಕಟ್ಟಲಾಯಿತು. ಕನಕದಾಸರು ಒಮ್ಮೆ ಕೃಷ್ಣ ದರ್ಶನಕ್ಕೆಂದು ಉಡುಪಿಗೆ ಬಂದರು. ಆದರೆ ಅಲ್ಲಿಯ ಕರ್ಮಠರು ಒಳಗೆ ಬಿಡಲಿಲ್ಲ. ಕನಕದಾಸರು ಕೃಷ್ಣನ ಬೆಂಗಡೆ ಪಶ್ಚಿಮದ ಬದಿಯಲ್ಲಿ ನಿಂತು ಹಾಡತೊಡಗಿದರು. ಕೃಷ್ಣನ ಹಿಂಭಾಗದಲ್ಲಿ ಹಿಂದೆ ನಿಂತುಕೊಂಡು ಪಶ್ಚಿಮದಲ್ಲಿ ಹಾಡತಕ್ಕೆ ಶುರು ಮಾಡಿದರು. ದಾಸರ ಭಕ್ತಿಗೊಲೆದ ಕೃಷ್ಣ ಪೂರ್ವಾಭಿಮುಖವಾಗಿ ಇದ್ದವನು ಸರ್ರನೆ ಪಶ್ಚಿಮಕ್ಕೆ ತಿರುಗಿದ. ಕೃಷ್ಣನಿಗೂ ದಾಸರಿಗೂ ನಡುವೆ ಅಡ್ಡಲಾಗಿದ್ದ ಪಶ್ಚಿಮದ ಗೋಡೆ ಬಿರಿಯಿತು. ಕಲ್ಲು ಮಣ್ಣುಗಳು ದಡದಡನೆ ಬಿದ್ದವು. ಅಲ್ಲೊಂದು ಕಿಂಡಿ ನಿರ್ಮಾಣವಾಯಿತು. ಭಕ್ತ ಕನಕದಾಸರಿಗೆ ಕೃಷ್ಣ ಆ ಕಿಂಡಿಯ ಮೂಲಕ ದರ್ಶನ ಕೊಟ್ಟ. ಇದೆಲ್ಲ ನಾವು ಕೇಳಿದ್ವಿ. ಇದನ್ನು ಹಾಗೆ ದಾಖಲೆ ಮಾಡ್ತಾರೆ. ಮೊದಲು ಕೃಷ್ಣನ ದರ್ಶನ ದೊರಕದಾಗ ದಾಸರು ಹಾಡಿದ ಹಾಡೇ ಇದು, ಬಾಗಿಲನ್ನು ತೆರೆದು. ಹಾಡು ಮುಗಿದಾಗ ಕೃಷ್ಣ ಗೋಡೆ ಒಡೆದು ಮೂಡಿದ ಕಿಂಡಿಯಲ್ಲಿ ದಾಸನಿಗೆ ದರ್ಶನ ಕೊಟ್ಟ. ಅದ್ಭುತವಾದ ಕಥೆ. ಬನ್ನಂಜಿಯವ್ರ ಸ್ಟೈಲ್ ಎಷ್ಟು ಚೆನ್ನಾಗಿದೆ ನೋಡಿ. ಅದ್ಭುತವಾದ ಕಥೆ. ಮುಂದಿನ ಸೆಂಟೆನ್ಸು ತಲೆಬುಡವಿಲ್ಲದ ಕಥೆ. ಕಥೆ ಅಂದಾಗ ಗೊತ್ತಲ್ಲ, ತಲೆಬುಡವಿಲ್ಲದ ಕಥೆ. ಎಷ್ಟು ಚಂದ ಆರ್ಗ್ಯುಮೆಂಟ್ ಇದೆ ಅವ್ರದ್ದು. ದುರ್ದೈವ ಅಂದರೆ ಬಹಳ ಜನ ಅದನ್ನೇ ನಂಬ್ಕೊಂಡಿದ್ದೀವಿ ಇನ್ನೂ ನಾವು. ಮೊನ್ನೆ ಯಾರಿಗೂ ಹೇಳಿದಾಗ ಒಂದು ತಮಾಷೆ ಹೇಳ್ಬಿಡ್ಬೇಕು, ಹೇಳಾರ್ದ ನೋಡ. ಆ ಪ್ರೋಗ್ರಾಮಲ್ಲಿ ಮಾಡಿದಾಗ ಐ ಥಿಂಕ್ ನಮ್ಮ ಬೆಂಗಳೂರು ಕಾರ್ಯಕ್ರಮದಲ್ಲೇ ಮಾಡಿದಾಗ ಯಾರೋ ಪುಣ್ಯಾತ್ಮರು ವಿಡಿಯೋಗ್ರಾಫರ್ ಇರ್ತಾರೆ, ಅವ್ರ ಮೇಲೆ ದೇವ್ರ ಕೃಪೆ ಮಾಡಬೇಕು, ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬಾರ್ದು ಅಂತ. ಅದನ್ನು ಬುಕ್ ಬ್ರಹ್ಮ ಅಂತ ಯಾರೋ ಮಾಡಿದರು. ಮಾಡಿ ಅದನ್ನು ವಿಡಿಯೋ ಹಾಕ್ಬಿಟ್ಟಿದ್ದಾರೆ. ನಮ್ಮವ್ರು ಯಾರೂ ವಿಡಿಯೋನ ಪೂರ್ತಿ ನೋಡಲ್ಲ, ಆ ಟೈಟಲ್ ನೋಡೇ ತೀರ್ಮಾನ ಮಾಡಿಬಿಡ್ತಾರೆ. ಅವ್ರು ಟೈಟಲ್ ಪುಣ್ಯಾತ್ಮ ಏನು ಕೊಟ್ಟಿದ್ದ ಅಂದರೆ ಇದು ಕನಕರು ಕಟ್ಟಿದ ಕಥೆ. ನಮ್ದಲ್ಲ, ಕನಕರು ಕಟ್ಟಿದ ಕಥೆ, ಗುರುರಾಜ ಕರ್ಜಗಿ ಹಿಂಗೇನೋ ಹಾಕ್ಯಾರ. ಸಿಟ್ಟು ಬರಲ್ಲ ಅವ್ರಿಗೆ ನಾನು ನೋಡಿ, ಕನಕದಾಸರ ಕಥೆ ಕಟ್ಕೊಂಡ್ರು ತಮ್ಮ ಪರವಾಗಿ ಅಂತ ತಿಳ್ಕೊಂಡು. ಬಂತು ಬೈಗಳ ನನಗೆ. ನಾನು ಇದುವರೆಗೂ ಬೈಸ್ಕೊಂಡಿರಲಿಲ್ಲ, ಅಂಥ ಬೈಗಳು ಯಾರೂ ಬೈದಿರಲಿಲ್ಲ ನನಗೆ. ಸರಿಯಾಗಿ ಬೈದರು. ನಾನು ತಕ್ಷಣ ವೀಣಾಗೆ ಫೋನ್ ಮಾಡಿದೆ, ಏನಿದು, ಯಾರು ಬರೆದಿದ್ದಾರೆ, ಇದು ಎಲ್ಲಿದು, ನಾನು ನೋಡೇ ಇಲ್ಲ. ಯಾರೋ ನಾನು ಬೇಕಾದವ್ರು ಕಳಿಸಿದ್ರು, ಸರ್ ನಿಮ್ಗೆ ಭಾಳ ಬೈತಿದ್ದಾರೆ ನೋಡಿ ಅದರೊಳಗೆ ಅಂತ. ನಾನು ಸಾಮಾನ್ಯ ಕಾಮೆಂಟ್ಸ್ ನೋಡೋಕ್ಕೆ ಹೋಗಲ್ಲ, ಮಾತಾಡೋದಷ್ಟೇ ಕೆಲಸ ಅಂತ. ಕಾಮೆಂಟ್ ಮಾಡೋರು ಮಾಡ್ತಾರೆ. ಆಮೇಲೆ ಇವ್ರಿಗೂ ಫೋನ್ ಮಾಡಿದೆ, ಮಲ್ಲೇಪುರವ್ರಿಗೂ ಫೋನ್ ಮಾಡಿದೆ, ಸರ್ ಯಾರು ಅದು ಮಾಡಿದ್ದು ಅಂತ. ಅವ್ರು ನಂಬರ್ ಕೊಟ್ಟರು, ಅವ್ನು ಫೋನ್ ಮಾಡಿದೆ. ಅಲ್ರಿ ನೋಡಿದ್ದೀರಾ ನೀವು ಅದನ್ನು ಅಂತ ಕೇಳಿದೆ. ಇನ್ನು ನೋಡಿದ್ದೀನಲ್ಲ ಸರ್, ನೀವು ಹಾಗೆ ಹೇಳಿದ್ರಲ್ಲ ಅಂತ. ಇನ್ನೊಂದು ಸಲ ನೋಡು. ನಾನು ಹೇಳಿದ್ದು ಈ ಬನ್ನಂಜಿಯವ್ರ ಸಂಶೋಧನೆ ಇದು.
ದಯವಿಟ್ಟು ನೀವು ಕನಕದಾಸರು ಸಣ್ಣವರು ಮಾಡಬೇಡಿ, ಅದು ಬೇಕಾಗಿಲ್ಲ. ಕನಕದಾಸರು ದೊಡ್ಡವರೇ ಇದ್ದರು, ಇದ್ರ ಮಾತೇ ಹೇಳಿದ್ದ ನಾನು. ಆಮೇಲೆ ಹಾಗಾದ್ರೆ ಚೇಂಜ್ ಮಾಡ್ತೀನಿ ಟೈಟಲ್ ಅಂದರು. ಟೈಟಲ್ ಚೇಂಜ್ ಮಾಡಿದ್ಮೇಲೆ ಜನ ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋ ಶುರು ಮಾಡಿದ್ರು. ಪಾರಾದೆ ನಾನು ಯಾಕೆ ಹೇಳ್ತಿದ್ದೀನಂದರೆ, ಹೇಳಿದ್ದೇ ಒಂದು ಆಗೋದೇ ಒಂದು ಆಗ್ಬಿಡೋ ಚಾನ್ಸ್ ಇರುತ್ತೆ. ಇಲ್ಲಿ ಎಷ್ಟು ಚಂದ ಸಂಶೋಧನೆ ಮಾಡಿದ್ದಾರೆ ಬನ್ನಂಜೇರು, ಗಮನ ಕೊಡಬೇಕಿದೆ. ಆಚಾರ್ಯ ಮಧ್ವರು ಕೃಷ್ಣನ ಗುಡಿಯನ್ನು, ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇ ಪಶ್ಚಿಮಾಭಿಮುಖವಾಗಿ. ಕೃಷ್ಣ ತಿರುಗೋ ಕಷ್ಟ ಇಲ್ಲ, ಪಶ್ಚಿಮಾಭಿಮುಖವಾಗಿ ಮಾಡಿದ್ದು. ಅದಕ್ಕೆ ಹೇಳ್ತಾರೆ ಅವರು, ಸುರೋತ್ತಮ ತೀರ್ಥರು ವಾದಿರಾಜರ ಪೂರ್ವಾಶ್ರಮದ ಸೋದರ. ಇವರಿಗೆ ತುಂಬ ಸಲಿಗೆ ಇತ್ತು ವಾದಿರಾಜರ ಜೊತೆಗೆ, ಅಣ್ಣ ಅಂತ ಕರಿತಾ ಇದ್ರು ವಾದಿರಾಜರಿಗೆ. ಎಷ್ಟೋ ಸಲ ತಿರುಪತಿಗೆ ವಾದಿರಾಜರ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಕನಕದಾಸರು. ಅಷ್ಟು ಸಲಿಗೆ ಇರುವಂಥ ದಾಸರು ಅವ್ರು ಹೇಳ್ತಾರೆ, ಸುರೋತ್ತಮ ತೀರ್ಥರು ಬರೆದಿಟ್ಟಿದ್ದಾರೆ, ವಿಷ್ಣು ತೀರ್ಥಿಯ ಸನ್ಯಾಸ ಪದ್ಧತಿ ಟೀಕೆಯಲ್ಲಿ ಬರೆದಿದ್ದಾರೆ. ಈ ಟೀಕೆ ಮಾಯ ಆಗಿದೆ. ಅದು ಸಿಕ್ಕರೆ ಕಥೆ ಕಟ್ಟುವವರ ಚಪಲದ ಬಾಯಿಗೆ ಬೀಗ ಮುದ್ರೆ ಬೀಳುತ್ತದೆ. ಕಟ್ಟು ಕಥೆಯನ್ನೇ ನಿಜ ಎಂದು ನಂಬಿದ ನೂರಾರು ಮಂದಿ ಕೃಷ್ಣ ಭಕ್ತರ ಬಾಯಿಗೂ ಕೂಡ ಬೀಗ ಬೀಳುತ್ತೆ. ಕೃಷ್ಣ ಮಠದ ವಾಸ್ತುಶಿಲ್ಪವನ್ನು ನೋಡಿದರೆ ಕೂಡ, ತಾವು ನೋಡಿದ್ದೆ ಕೃಷ್ಣ ದೇವಸ್ಥಾನ ನೋಡಿದಾಗ ಅವ್ರು ಹೇಳ್ತಾರೆ, ಮುಖಮಂಟಪವಿರುವುದು ಪಶ್ಚಿಮದಲ್ಲಿ, ಪುರಾಣ ಪ್ರವಚನದ ಚಂದ್ರಶಾಲೆ ಇರುವುದು ಪಶ್ಚಿಮದಲ್ಲಿ. ಅಕಸ್ಮಾತ್ ಕೃಷ್ಣ ಪೂರ್ವಾಭಿಮುಖವಾಗಿದ್ದ ಅಂದರೆ ಅವನು ಹಿಂದೆ ಕೂತು ಪ್ರವಚನ ಹೇಳ್ದಂಗೆ ಆಗ್ತದಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಎಲ್ಲಾದರೂ ದೇವರ ಹಿಂದುಗಡೆ ಮುಖಮಂಟಪ ಇರುವುದುಂಟ, ದೇವರ ಹಿಂಗಡೆ ಕೂತು ಪುರಾಣ ಕೇಳುವುದುಂಟ, ಪೂರ್ವದ ಬಾಗಿಲಿಗೆ ಕೃಷ್ಣ ಇದ್ದ ಎನ್ನುತ್ತಾರೆ ಈ ಮಂದಿ. ನಿಮಗೆ ಉಡುಪಿ ಕೊಠ ಗೊತ್ತಿರುತ್ತೆ. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ಪಕ್ಕದ ರೂಮ್ ಇದೆ. ಈ ಮೊದಲನೇ ರೂಮ್ ಬಾಗಿಲ ಇದೆ, ಮಧ್ವ ಸರೋವರ ಕಡೆ ಮುಖ ಮಾಡೋದು ಬಾಗಿಲ ಇದೆ. ಅದಕ್ಕೊಂದು ಈ ಕಡೆ ಬಾಗಿಲ ಇಲ್ಲ, ಈ ರೂಮಿಗೆ ಬಾಗಿಲಿಲ್ಲ, ಕೋಣೆಗೆ ಬಾಗಿಲಿಲ್ಲ. ಅದು ಬರೀತಾರೆ ಅವರು, ಪೂರ್ವ ದಿಕ್ಕಿನಲ್ಲಿ ಬಾಗಿಲೇನೋ ಇದೆ, ಈಗ ಬಾಗಿಲನ್ನು ಮುಚ್ಚಿ ಚೆನ್ನಕೇಶವ ವಿಗ್ರಹವನ್ನು ಇಟ್ಟಿದ್ದಾರೆ. ವರ್ಷಕ್ಕೊಮ್ಮೆ ಕದಿರು ಕಟ್ಟುವ ದಿನ ಮಾತ್ರ ಬಾಗಿಲನ್ನು ತೆಗಿತಾರೆ. ಅದು ಗರ್ಭಗುಡಿ ಬಾಗಿಲಲ್ಲ. ನೀವು ಹೋದ ತಕ್ಷಣ ಗೊತ್ತಾಗುತ್ತೆ, ಬಲಗಡೆ ವಿಗ್ರಹ ಇದೆ, ತೆಗೆದು ಬಾಗಿಲಿದೆ, ಬಾಗಿಲು ಮುಚ್ಚಿರ್ತಾರೆ ಯಾವಾಗಲೂ. ಅದು ಬಾಗಿಲು ತೆಗೆದ್ರೆ ಅದು ಗರ್ಭಗುಡಿ ಬಾಗಿಲಲ್ಲ, ಯತಿಗಳು ಜಪಕ್ಕೆ ಕೂಡುವಂಥ ಭಾಗ, ಕೋಣೆ. ಹಾಗಾದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅವ್ರ ಮಾತು ತುಂಬ ಚೆಂದ ಇದೆ. ಹಾಗಾದರೆ ಕೃಷ್ಣ ಬರೀ ತಿರುಗಿದರೆ ಸಾಲದು. ಈ ಬಾಗಿಲಿರುವಂಥ ಕೋಣೆಯಲ್ಲಿ ಕೃಷ್ಣ ಇದ್ದ ಅಂತ ಅಂದ್ಕೊಂಡ್ರೆ ಬರೀ ತಿರುಗಿದರೆ ಸಾಕಾಗೋದಿಲ್ಲ. ಅವನು ಈ ಕೋಣೆಯಿಂದ ಆಚೆ ಕೋಣೆಗೆ ನೆಗೆಯಬೇಕು, ನೆಗೆದು ತಿರುಗಿ ನಿಲ್ಲಬೇಕು. ಅವನು ತಿರುಗಿ ನಿಂತ ಜಾಗದಲ್ಲಿ ಗರ್ಭಗುಡಿಯ ಗೋಡೆ ಒಡೆಯಬೇಕು ಮತ್ತು ಬೀದಿ ಬದಿಯ ಪಶ್ಚಿಮದ ಗೋಡೆ ಕೂಡ ಒಡೆಯಬೇಕು. ಎಷ್ಟೆಲ್ಲ ಅಧ್ವಾನಗಳು! ಕೃಷ್ಣನಿಗಾಗಿ, ಕನಕದಾಸರಿಗಾಗಿ ಇಷ್ಟೆಲ್ಲ ಕಥೆಗಳನ್ನು ಕಟ್ಟಬೇಕಾ? ಆದರೆ ನಂಬುವವರಿಗೆ ತರ್ಕ ಬೇಕಿಲ್ಲ, ಅವರು ತರ್ಕಾತೀತರು. ಎಲ್ಲ ಅಸಂಭವವೂ ದೇವರ ಮಹಿಮೆಯಿಂದ ಸಂಭವವಾಗಿ ಬಿಡುತ್ತದೆ. ಬಹಳ ಚಂದದ ಮಾತು ತಿಳ್ಕೋಬೇಕಾದ. ವಾಸ್ತವವಾಗಿ ಕನಕದಾಸರು ಈ ಹಾಡನ್ನು ಉಡುಪಿಯಲ್ಲಿ ಮಾಡಲೇ ಇಲ್ಲ. ಯಾಕಂದರೆ ಅವ್ರು ಸಾಮಾನ್ಯವಾಗಿ ಕನಕದಾಸರು ಯಾವ ಊರಲ್ಲಿ ಕಟ್ಟುತ್ತಿದ್ದರೋ ಆ ಊರಿನ ಹೆಸರು ಮೆನ್ಷನ್ ಮಾಡ್ತಾಯಿದ್ರು. ಉದಾಹರಣೆ ಕೊಡ್ತಾರೆ ಅವರು, ರಾಕೆಂದು ಮುಖಿ ದ್ರೌಪದಿಯ ಮಾನವನು ಕಾಯ್ದು ಅಕ್ಷಯವಿತ್ತೆ ಕೃಷ್ಣ, ನಾ ಕಾಣು ಒಂದದಲ್ಲಿ ಉಡುಪಿ ಆದಿಕೇಶವ ಏಕೆ ದರುಶನವಿಯ ಕೃಷ್ಣ. ಉಡುಪಿ ಆದಿಕೇಶವ ಅಂತ ಬರೀತಾರೆ, ಅಂದರೆ ಉಡುಪಿಯಲ್ಲಿದ್ದಾಗ ಬರೆದದ್ದು. ಹಾಗೆ ಬಾಡದ ಆದಿಕೇಶವ ಅಂತ ಕೆಲವು ಕಡೆ ಬರೀತಾರೆ, ಬಾಡದಲ್ಲಿದ್ದಾಗ ಬರೆದದ್ದು. ಹಾಗೆ ಉಡುಪಿ ಹೆಸರಿಲ್ಲ ಇದರೊಳಗೆ, ಅದು ಉಡುಪಿಯಲ್ಲಿ ಬರೆದದ್ದೇ ಅಲ್ಲ. ಮತ್ತು ಇನ್ನೊಂದು ಬಹಳ ಚಂದ, ದಯವಿಟ್ಟು ನಮ್ಮ ಮನಸ್ಸಿನಲ್ಲಿ ಗಟ್ಟಿ ಕೂಡಬೇಕಿದು. ವಾದಿರಾಜರ ಕಾಲದಿಂದಲೂ ಉಡುಪಿಯಲ್ಲಿ ಕೃಷ್ಣ ದರ್ಶನ ಕಿಟಕಿಯ ಮೂಲಕವೇ. ಈಗ ನಾವು ದರ್ಶನ ಕಿಟಕಿಯಲ್ಲಿ ಮಾಡ್ಕೋತೀವಲ್ಲ, ಹಾಗೆ ಅವತ್ತಿಂದ ಹಾಗೆ ಇದ್ದದ್ದು. ಪಶ್ಚಿಮದ ಗೋಡೆಯಲ್ಲಿ ಅಂದೂ ಬಾಗಿಲಿರಲಿಲ್ಲ, ಇಂದೂ ಇಲ್ಲ. 20ನೇ ಶತಮಾನದ ತರುಣದಲ್ಲಿ ಒಬ್ಬ ಸ್ವಾಮಿಗಳು ಬಾಗಿಲಿಡಬೇಕು ಅಂತ ವಿಚಾರ ಮಾಡಿದ್ದರಂತೆ. ಉಳಿದವರೆಲ್ಲ ಬೇಡ, ಅದು ಹೇಗೆ ಇರಲಿ, ವಾದಿರಾಜರು ಮಾಡಿದ್ದು ಅಂತ ಇಟ್ಟರು. ಹಾಗಾದರೆ ಕನಕದಾಸರು ಯಾವ ಬಾಗಿಲನ್ನು ತೆಗಿಬೇಕು ಅಂತ ಕೇಳಿದರು, ಬಾಗಿಲನ್ನು ತೆಗೆದು ಅಂತ ಕೇಳಿದ್ದಾರಲ್ಲ, ಎಷ್ಟು ಚಂದದ ಮಾತು. ಇದು ಕನಕದಾಸರ ಧ್ಯಾನ ಸ್ಥಿತಿಯ ಹಾಡು. ಧ್ಯಾನದಲ್ಲಿ ಕೂತಾಗ ಕೇಳ್ತಾರೆ, ಹೃದಯದ ಬಾಗಿಲನ್ನು ತೆಗೆದು ಭಗವಂತ ಸೇವೆಯನ್ನು ಕೊಡುವಂತಾರೆ. ದರ್ಶನ ಕೊಡುವಂತ ಕೇಳಿಲ್ಲ, ಸೇವೆಯನ್ನು ಕೊಡುವಂತಾರೆ. ಬಾಗಿಲನ್ನು ಅಂದರೆ ಅಂತರಂಗದ ಬಾಗಿಲು.
ತಾವು ಕೇಳಿದ್ದೀರಿ ವಿಜಯದಾಸರ ಹಾಡು, ಅಂತರಂಗದ ಕದವು ತೆರೆಯಿತೆಂದು. ಅದ್ಭುತವಾದ ಹಾಡು, ಭಾಳ ಅದ್ಭುತ ಹಾಡು. ಅಂತರಂಗದ ಕದ ತೆಗೀತು ಅಂತ, ಬಾಗಿಲು ತೆಗೀತು ಅಂತ. ಕನಕದಾಸರು ಹೇಳಿದ್ದು ಆ ಮರದ ಬಾಗಿಲಲ್ಲ, ಹೃದಯದ ಬಾಗಿಲು ತೆಗಿಬೇಕು ಅಂತ. ಇದು ಹೊರಬಾಗಿಲಲ್ಲ, ಒಳಬಾಗಿಲು. ಅದಕ್ಕೆ ದರ್ಶನ ಕೊಡುವಂದಲ್ಲಿಲ್ಲ, ಸೇವೆಯನ್ನು ಕೊಡುವಂದರು. ಹಾಗಾದರೆ ಕನಕನ ಕಿಂಡಿ ಕಥೆ ಏನು? ಕಥೆ ಏನಿದ್ರದು, ನಿಜವಾಗಿ ನಡೆದದ್ದೇನು ಅಂತ. ಬನ್ನಂಜಿಯವರು ತಾಡ್ವಾಲೆಗಳ ಜೊತೆಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಅಂತ ಗೊತ್ತಲ್ಲ. ಒಂದು ತಾಡ್ವಾಲೆ ನೋಡುವಾಗ ಒಬ್ಬರು ಹಿರಿಯರು ಕೊಟ್ಟರಂತೆ. ಅದರಾಗ ಒಂದು ತಾಡ್ವಾಲೆ ಹೇಳ್ತಾರೆ, ಒಂದು ಒಕ್ಕಣೆಯಲ್ಲಿ ಉಡುಪಿಯಲ್ಲಿದ್ದಾಗ ಒಂದು ಸಲ ಭೂಕಂಪ ಆಗಿತ್ತು. ಭೂಕಂಪಕ್ಕೆ ಕೃಷ್ಣನ ಎದುರುಗಡೆಯ ಚಂದ್ರಶಾಲೆಯ ಗೋಡೆ ಬಿರುಕು ಬಿಟ್ಟಿತ್ತು. ಅದರ ಎದುರುಗಡೆಗೆ ಕನಕದಾಸರು ಗುಡಿಸಲಿತ್ತು. ಆ ಗೋಡೆಯಲ್ಲಿ ಬಂದಂಥ ಕಿಂಡಿ ಮೂಲಕ ಕೃಷ್ಣ ಕನಕದಾಸರ ದರ್ಶನ ಕೊಟ್ಟ. ಅದರ ನೆನಪಿಗಾಗಿ ವಾದಿರಾಜರು ಏನು ಮಾಡಿದರು, ಆ ಬಿರುಕು ಬಿಟ್ಟು ಜಾಗದಲ್ಲಿ ಶಾಶ್ವತವಾಗಿ ಕಿಟಕಿಯನ್ನು ಹಾಕಿದರು. ಅದಕ್ಕೆ ಕನಕನ ಕಿಂಡಿ ಅಂತ ಹೆಸರಿಟ್ಟರು. ಚೆನ್ನಾಗಿ ಕೊಡ್ತಾರೆ ಅವರು. ಕರ್ನಾಟಕದಲ್ಲಿ ಗೋಡ್ಕಿಂಡಿ ಎಂದೇ ಪ್ರಸಿದ್ಧವಾಗಿರೋ ಒಂದು ಮನೆತನ ಇದೆ. ಕನಕದಾಸರ ಕಿಂಡಿಗೂ ಆ ಮನೆತನಕ್ಕೆ ಏನಾದರೂ ಸಂಬಂಧವಿದೆಯೋ ಪರಾಮರ್ಶೆ ಮಾಡಬೇಕು. ಪ್ರವೀಣ ಕೇಳಿ ನೋಡ್ಬೇಕು ಇದನ್ನು. ಪ್ರವೀಣ್ ಗೋಡ್ಕಿಂಡಿ ಇದ್ದಾನಲ್ಲ, ನಾವು ಕೇಳಬೇಕು ಹುಡುಗನಿಗೆ, ಇರಪ್ಪ ನಿಮ್ಮ ಮನೆಗೂ ಅದು ಗೋಡೆ ರಿಪೇರಿ ಮಾಡಿದವ್ರು ನೀವೇನಾ ಅಂತ ಕೇಳಬೇಕು. ಅಂದರೆ ಎಷ್ಟು ಸಂಶೋಧನೆ ಮಾಡುವಾಗ ಎಷ್ಟು ಚೆನ್ನಾಗಿರ್ತದೆ ಅಂದರೆ, ಉಡುಪಿಯಲ್ಲಿ ಒಂದು ಭೂಕಂಪ ಆಗಿತ್ತು. ಅದಕ್ಕೊಂದು ಪದ್ಯ ಇದೆ, ಬಹಳ ಜನ ಗಮನಿಸಲ್ಲ, ಬರೀತಾರವರು. ಬಹಳ ಮುಖ್ಯವಾದ ಪದ್ಯ ಇದು ಕನಕದಾಸರದು, ಯಾರೂ ಗಮನಿಸೇ ಇಲ್ಲ ಇದನ್ನು ಅಂತ. ಆ ಪದ್ಯ ಹೇಗಿದೆ, ಏಕೆ ನಡುಗಿದೆ ತಾಯಿ ನಡುರಾತ್ರಿಯಳು, ಏಕೆ ನಡುಗಿದೆ ತಾಯಿ ಭೂಮಿ ನಡುರಾತ್ರಿಯಳು, ಪೊಡವೆಗೊಡೆಯನ ರಾಣಿ ಪರಮ ಕಲ್ಯಾಣಿ. ಭೂಮಿ ನಡುತ್ತಲ್ಲ, ಯಾಕೆ ನಡುತ್ತು ಅಂತ ಚಿಂತೆ ಮಾಡ್ಕೊಂಡು ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ ಕನಕದಾಸರು ಬರೆದದ್ದು. ಯಾಕೆ ನಡುಗಿದ್ಲು ಭೂಮಿ ಅಂದರೆ, ಗುರು ಹಿರಿಯರನ್ನು ಕಂಡು ಮುರುಕಿಸುವ ಮೋರೆಯಲ್ಲಿ ಅರೆಮತಿಯ ಕೊಂಕು ಮಾತುಗಳ ನಾಡಿ, ಚರಣ ಕೆರಗದ ಮನುಜರು ಇರಬಾರದೆಂದೆನ್ನುತ್ತ ಮುರಮುರಿದು ಹೊರಗಿ ಸಾಯಲಿ ಎಂದು ನಡುಗಿದೆಯ ತಾಯಿ. ತಂದೆ ತಾಯಿನ ಗೌರವ ಕೊಡದೇನೆ ಮುಖ ಮುರ್ಕೊಂಡು ಅವ್ರ ಕಾಲಿಗೆ ಮುಟ್ಟದೇ ಇರುವಂಥ ಜನ ಇದ್ದಾರೆ, ಸಾಕು ನೋಡೋದು ಬೇಡ ಅಂತ ಭೂಮಿ. ಈ ಥರದ ಪದ್ಯಗಳು ಬರೆದಿದ್ದಾರೆ. ಅದು ಕೊನೆಗೆ ಉಡುಪಿ ಭಾಷೆ ಬರೀತಾರೆ. ಆ ಪದ್ಯ ಬರೆದ ಕೊನೆಗೆ ಇದು ಈ ಪದ್ಯ ಬರೆದದ್ದು ತಿರುಪತಿಯಲ್ಲಿ ವಾದರಾಜರ ಜೊತೆ ಹೋದ ಬರೆದದ್ದು. ವಾದರಾಜರ ಮುಂದೆ ಕೂತು ಹೇಳಿದ್ದಂತೆ ಅದು ಬರೀತಾರೆ, ಗುರುವೇ ಕೇಳಯ್ಯ ಕನಕಪ್ರಿಯ ತಿರುಪತಿಯ ಗಿರಿಯಾದಿ ಕೇಶವನೇ ಒಲಿದು ನಿಲ್ಲಿಸಿ. ಅಂದರೆ ತಿರುಪತಿ ಇದ್ದಾಗ ನೆನೆಸ್ಕೊಂಡು ಬರೆದಿದ್ದಾರೆ. ಅದು ಭೂಕಂಪ ಆದದ್ದು ಆವಾಗ ಆದದ್ದು ಅಂತ. ಈಗೊಂದು ಹೊಸ ಬೆಳಕು ಸಿಕ್ಕಂಗಾಯ್ತು. ಆದರೆ ಇನ್ನೂ ಕೆಲವರು ಕಥೆ ಕಟ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಕೃಷ್ಣ ತಿರುಗಿದ ಕಥೆಗಿಂತಲೂ ಅಸಹ್ಯವಾದ ಕಥೆ ಇದು ಅಂತ. ಏನು, ತಾವೇ ನಿಂತು ಮುಂದೆ ಕಣ್ಣಾರೆ ಕಂಡವ್ರು ಹಾಗೆ ಜನ ಹೇಳ್ತಾರೆ. ಮೂಢನಂಬಿಕೆ ಮತ್ತು ಮೂಢ ವಿಚಾರ ಎರಡೂ ಕೈ ಜೋಡಿಸಿ ಇತಿಹಾಸದ ಕೊಲೆ ಮಾಡುತ್ತಿದ್ದೇವೆ. ಬನ್ನಂಜಿಗೆ ಎಷ್ಟು ಕೋಪ ಬಂದಿರ್ಬೇಕು ಬರೀಬೇಕಾದ್ರೆ ಇದನ್ನು. ಅಂದರೆ ಸುಳ್ಳು ಹೇಳ್ತಾ ಹೋಗೋದು. ಅದಕ್ಕೊಂದು ಸ್ಟಾರ್ಟಿಂಗೇ ಹೇಳ್ಬಿಡ್ತಾರೆ ಅವರು. ಸುಳ್ಳನ್ನು ಹೇಳ್ತಾರೆ, ಭಾರಿ ಅಪಾರ್ಥಕ್ಕೆ ಕಾರಣವಾದ ಒಂದು ಹಾಡಿನ ಬಗ್ಗೆ ಕೊಂಚ ಗಮನ ಹರಿಸೋಣ. ಸುಳ್ಳನ್ನೇ ಪದೇ ಪದೇ ಗಟ್ಟಿಯಾಗಿ ಒದರಿಬಿಟ್ಟರೆ ಅದೇ ಕೊನೆಗೆ ಸತ್ಯದ ತಲೆಯ ಮೇಲೆ ಕೂತು ಬಿಡುತ್ತದೆ ಅಂತ. ಈಗ ಆದದ್ದು ಹೀಗೆ ಏನು ಅಂದರೆ, ಕೃಷ್ಣ ಗುಡಿಗೆ ಪಶ್ಚಿಮದಲ್ಲಿ ಬಾಗಿಲಿರಲಿಲ್ಲ, ಅದನ್ನು ಮುಚ್ಚುವ ಬಾಗಿಲು ಪರಿಸ್ಥಿತಿ ಇರಲಿಲ್ಲ. ಕನಕದಾಸರನ್ನ ಹೊಡೆದರು ಅನ್ನೋ ಸುದ್ದಿ ಮುಟ್ಟಿದ ತಕ್ಷಣ, ಈ ಸಿನಿಮಾದಲ್ಲಿ ನೋಡಿದ್ದೀರಿ, ಅವನು ರಾಜ್ಕುಮಾರ್ನ ಕಟ್ಟಿ ಹೊಡೆದ ತಕ್ಷಣ 100 ಜನ ಬರ್ತಾರೆ, ಹೋಗದ್ಲೆ ಹಾಕ್ತಾರೆ ಅಂತ. ಕನಕಸರನ್ನು ಗುಡಿಯೊಳಗೆ ಬಿಡದ ಸುದ್ದಿ ತಂಡೋಪಾಂಡವಾಗಿ ಜನಕ್ಕೆ ಮುಟ್ಟಿ ಕನಕಾನುಯಾಯಿಗಳು ಉಡುಪಿಯಲ್ಲಿ ಘೇರಾಯಿಸಿದರಂತೆ. 100 ಜನ ಕುರುಬರು ಬಂದರು. ಉಡುಪಿಯಲ್ಲಿ ಆಗಲೂ ಕುರುಬರಿರಲಿಲ್ಲ, ಈಗಲೂ ಇಲ್ಲ. ಬೇರೆ ಊರುಗಳಿಂದ ಸುದ್ದಿ ಕೇಳಿ ಇಲ್ಲಿ ಬರಬೇಕಾದ್ರೆ ಆ ಕಾಲದ ಪರಿಸ್ಥಿತಿಯಲ್ಲಿ ಕೆಲವು ತಿಂಗಳುಗಳೇ ಬೇಕು. ತಕ್ಷಣ ಸುದ್ದಿ ಮುಟ್ಟಿಸಲು ಟೆಲಿಫೋನ್ ವ್ಯವಸ್ಥೆ ಯಾರು ಮಾಡಿದಾರೋ ಗೊತ್ತಿಲ್ಲ. ಇವೆಲ್ಲ ಬರೀ ತಲೆಹರಟೆಗಳು, ಸಿಟ್ಟಲ್ಲಿ ಬರೆದಂಥದ್ದು ತಲೆಹರಟೆಗಳು, ಉತ್ತರ ಕೊಡುವುದಕ್ಕೂ ನಾಲಾಯಕ್ಕಾದ ಬಡಬಡಿಕೆಗಳು. ಮುಂದೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಈ ಕರ್ಮಠರು ತಮ್ಮ ಅತಿ ಮಡಿವಂತಿಕೆಯ ಬುದ್ಧಿಯಿಂದ ಅವರನ್ನು ತಡೆದರು ಎಂದು ಒಪ್ಪಿಕೊಳ್ಳಬಹುದು. ಕನಕದಾಸರು ಒಳಗೆ ಬಿಡಲಿಲ್ಲ ಅಂತ ಒಪ್ಕೋಬಹುದು. ಆದರೆ ಯಾಕೆ ಹೊಡೆದ್ರೋ ಗೊತ್ತಾಗಲಿಲ್ಲ. ಕಾವಲುಗಾರನ್ನು ತಳ್ಳಿ ಕನಕದಾಸರು ಬಲಾತ್ಕಾರ ಒಳಗೆ ಹೋಗು ಬಯಸಿದರು ಹೇಗೆ? ಖಂಡಿತವಾಗಿಯೂ ದಾಸರು ಬಂಡಾಯವಾದಿಗಳಲ್ಲ. ಒಳಗೆ ಹೋಗಬೇಡ ಅಂದ್ರೆ ಹೋಗುವಂಥವ್ರು ಏನು ಕನಕದಾಸರಲ್ಲ. ಅವ್ರ ಹೃದಯದಲ್ಲೇ ಕೃಷ್ಣನ ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಾಗಿಲು ಹಾಕ್ತಿದ್ರೆ ಹಾಕ್ಕೊಂಡು ಹೋಗ್ರಿ ಅನ್ಬೇಕು ಅವ್ರು. ಅಂಥದ್ದವ್ರು ತಳ್ಕೊಂಡು ಒಳಗೆ ಹೋಗ್ತಾ ಇದ್ರು, ಹೊಡೆದ್ರು ಅಂತ ಬರ್ತದೆ. ಮಾನಸಿಕವಾಗಿ ಎಷ್ಟೇ ಎತ್ತರಕ್ಕೇರಿದ್ದರೂ ಬಾಹ್ಯ ಜೀವನದಲ್ಲಿ ಆಗಣ ರೂಢಿ ರಿವಾಜುಗಳನ್ನು ಒಪ್ಪಿಕೊಂಡು ನಡೆದವರು ಕನಕರು.
ಪದ್ಧತಿ ತಪ್ಪಿಸಲು ಒಳಗೆ ಬಿಡಲ್ಲ ಅಂದ್ರೆ ಬಿಡ ಹೋಗ್ತಿಲ್ಲ ಅಷ್ಟೇನೆ ಅವರು ನುಗ್ಗುವ ಪ್ರಸಂಗವೂ ಇಲ್ಲ, ಅವರಿಗೆ ಹೊಡೆಯುವ ಪ್ರಸಂಗವೂ ಇಲ್ಲ. ಇವು ಇತಿಹಾಸದಲ್ಲಿ ನಡೆದ ಕಥೆಗಳಲ್ಲ, ನಮ್ಮ ಕೊಳಕು ತುಂಬಿದ ತಲೆಯಲ್ಲಿ ನಡೆದ ಕಥೆಗಳು. ಹಾಗೆ ನೋಡಿದರೆ ಕೃಷ್ಣನ ಗುಡಿಯಲ್ಲಿ ದೇವರ ದರ್ಶನಕ್ಕೆ ಹಾಗೆ ಮಡಿ ಇರಲಿಲ್ಲ, ಈಗೂ ಇಲ್ಲ. ಮಡಿ ಅಂತೇನಿದೆ, ಮಡಿ ಏನಿಲ್ಲ, ಶರ್ಟ್ ಅಂತ ತೆಗೆದು ಹಾಕ್ಕೊಂಡು ಹೋಗ್ಬಿಟ್ರೆ ಮುಗಿದೈತು. ಕುರುಬರದ ಬಗ್ಗೆ ಯಾಗ ವ್ಯವಸ್ಥೆ ಇತ್ತು ಅನ್ನೋದು ಖಚಿತವಾದ ಪುರಾವೆಗಳಿಲ್ಲ. ಆದರೆ ಗೊಲ್ಲರು ಕೃಷ್ಣಾಷ್ಟಮಿಯ ದಿನ ಗುಡಿಯೊಳಗೆ ಬಂದು ಕೃಷ್ಣನ ಎದುರು ಅರ್ಘ್ಯ ಕೊಡುತ್ತಾರೆ. ಇವತ್ತಾದರೂ ಇದೆ, ಗೊಲ್ಲರು ಬಂದು ಅರ್ಘ್ಯ ಕೊಡ್ತಾರೆ. ಇದು ಶತಮಾನದಿಂದ ನಡ್ಕೊಂಡು ಬಂದಿದೆ, ಇಂದು ನಡೀತಾ ಇದೆ. ಗೊಲ್ಲರನ್ನು ಆತ್ಮೀಯತೆಯಿಂದ ಕಂಡ ಕರ್ಮಠರೋ ದುರ್ಮಠರೋ ಕುರುಬರಾದ ಕನಕದಾಸರಿಗೆ ಮಾತ್ರ ಯಾಕೆ ಹೊಡೆದರು ಅನ್ನೋದು ಅರ್ಥವಾಗದ ವಿಷಯ. ಉಡುಪಿ ಎಲ್ಲ ಮಠಗಳ ಯತಿಗಳು ಕೂಡ ವಾದಿರಾಜರನ್ನು ಗೌರವಿಸ್ತಿದೆ. ಈ ಮಾತನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು. ಎಲ್ಲ ಮಠಗಳದವರು ವಾದಿರಾಜರು ತುಂಬ ಗೌರವ ಇತ್ತು. ವಾದಿರಾಜರ ಹತ್ತಿರವಾಗಿರುವಂಥ ಕನಕದಾಸರನ್ನ ಯಾರಾದರೂ ಹೊಡಿತಾರ? ಈಗ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಯಾರೊಬ್ಬರು, ಅವ್ರ ಮನೆಯವ್ರನ್ನ ಯಾರಾದರೂ ಪೊಲೀಸ್ ಅರೆಸ್ಟ್ ಮಾಡಿ ಹೊಡಿತಾರೆ? ಅವ್ರ ಮನೆಯವ್ರನ್ನ ಬಿಡಿ, ಆ ಓಣಿಯಲ್ಲಿರೋರು ಯಾರು ಹೊಡೆಯಲ್ಲ, CM ಪಕ್ಕದ ಮನೆಯವರಪ್ಪ ಅವರು ಅಂತಾರೆ. ಹಾಗಿರುವಾಗ ವಾದಿರಾಜರಿಗೆ ತುಂಬ ಹತ್ತಿರವಾಗಿರುವಂಥ, ಅಣ್ಣ ಅಂತ ಕರೆಯುವಂಥ, ಸಲಿಗೆ ಇರುವಂಥ ಕನಕದಾಸರನ್ನ ಯಾರಾದರೂ ಕಟ್ಟಿ ಹೊಡಿತಾರ? ಹೊಡೆಯೋ ಸಾಧ್ಯವೇ ಇಲ್ಲ. ಆದ್ದರಿಂದ ಅದು ಹೊಡೆದಿಲ್ಲ. ಸತ್ಯ ಅದಕ್ಕೆ ಹೇಳಿದ್ದಾರೆ, ಇವರೆಲ್ಲ ಒಪ್ಪಿದ್ದ ಕರ್ಮಠರು ಮತ್ತೇಕೆ ದಂಡಪಾಣಿಗಳಾದರೂ ಗೊತ್ತಿಲ್ಲ ಅಂತ. ಒಂದು ವಿಷಯ ಹೇಳಬೇಕಾದಷ್ಟೇ, ಈ ಕತೆ ಏನು ಬಂದಿದೆಯೋ ಆ ಕತೆ ಬೇಕಿರಲಿಲ್ಲ. ಕನಕದಾಸರನ್ನ ದೊಡ್ಡವ್ರನ್ನ ಮಾಡೋದಕ್ಕೆ ಯಾರನ್ನೂ ಸಣ್ಣವ್ರು ಮಾಡಬೇಕಾಗಿಲ್ಲ. ಸಾಮಾನ್ಯವಾಗಿ ಜೀವನದಲ್ಲಿ ಎರಡು ರೀತಿಯಲ್ಲಿ ಎತ್ತರಕ್ಕೆ ಹೋಗ್ಬೋದು ಮನುಷ್ಯ. ಒಂದು ತನ್ನ ಸಾಧನೆಯಿಂದ ಎತ್ತರಕ್ಕೆ ಹೋಗ್ಬೋದು, ಇನ್ನೊಬ್ಬರನ್ನ ತುಳಿದ ಮೇಲೆ ಹೋಗ್ಬೋದು. ತುಳಿದು ಹೋದವ್ರು ಯಾರೂ ಬಹಳ ದಿವಸ ದೊಡ್ಡವರಾಗಿರೋಲ್ಲ, ಸ್ವಪರಿತು ಹೋದವರು. ಕನಕದಾಸರನ್ನ ದೊಡ್ಡವ್ರನ್ನ ಮಾಡಬೇಕು ಅಂತ ಹೇಳಿ ಯಾರನ್ನೂ ಸಣ್ಣವ್ರು ಮಾಡೋದಲ್ಲ, ಮತ್ತು ಆಗ್ತಿರಲಿಲ್ಲ. ಅದರಿಂದ ಇದು ಅರ್ಥವಾಗಲ್ಲ ಬಿಡಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಕೊನೆಯದೊಂದು ಪದ್ಯ ನಾನು ಹೇಳಲೇಬೇಕಾಗಿತ್ತು, ಅದು ಹೇಳಿ ಮುಗಿಸ್ಬಿಡ್ಬೇಕು. ಅದನ್ನು ಬಹಳ ಮುಖ್ಯವಾಗಿರೋದು. ಕೆಲವೊಂದು ಸಲ ದಾಸರ ಪದಗಳು ಅರ್ಥ ಆಗೋಲ್ಲ ನಮಗೆ. ಮುಂಡಿಗೆಗಳು ಅಂತ ಕರಿತೀವಿ ಅವರು, ಕನಕರ ಮುಂಡಿಗೆಗಳು ಅಂತ. ಅರ್ಥವಾಗೋದಿಲ್ಲ, ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ. ಅದು ನಾನು ಪೂರ್ತಿ ಪದ್ಯ ಹೇಳುವಷ್ಟು ಸಮಯ ಇಲ್ಲ ನನಗೆ, ಆದರೆ ಆ ಪದ್ಯ ಹೇಳ್ತೀನಿ. ನೀವು ದಯವಿಟ್ಟು ಈ ಪುಸ್ತಕ ತಗೋತೀರಿ ಅಂತ ನಂಬ್ಕೊಂಡಿದ್ದೇನೆ. ಅದರಲ್ಲಿದೆ ಪೇಜ್ 200, ಈಸಿ ಟು ರಿಮೆಂಬರ್, 200ನೇ ಪುಟದಲ್ಲಿರುವಂಥ ಪದ್ಯ. ಇದು ಮೊದಲು ನಾನು ಈ ಶಂಕರ ಚಾನಲ್ನಲ್ಲಿ ಹೇಳುವ ಪ್ರಸಂಗ ಬಂದಿತ್ತು. ನಾನು ಇದನ್ನು ತೊಗೊಂಡು ನೋಡಿದಾಗ ನನಗಿದು ಈ ಬುಕ್ ತೊಗೊಂಡು ನೋಡಲಿಲ್ಲ ಆವಾಗ ನಾನು. ಆ ಪದ್ಯ ಇಟ್ಕೊಂಡು ನೋಡಿದಾಗ ಇದು ಏನಪ್ಪ ಬರೀ ನೆಗೆಟಿವ್ ಇದೆಯಲ್ಲ ಪದ್ಯ, ಇದು ಹೆಂಗೆ ಕನಕದಾಸರ ಪದ್ಯ ಅಂತ NR ಕಾಲನಿಯಲ್ಲಿ ಕೆಲವರು ಕೇಳಿದೆ ನಾನು. ಅವರಿಲ್ಲ, ಕನಕದಾಸರ ಪದ್ಯ ಅಲ್ಲ ಬಿಡ್ರಿ, ಇದು ಇಂಥದ್ದು ಹೆಂಗೆ ಬರೆಯೋಲ್ಲ ಅವರು ಅಂದರು. ಆದರೆ SK ರಾಮಚಂದ್ರ ಅವರು ಇದು ಕನಕದಾಸರ ಪದ್ಯ ಅಂತ ದಾಖಲೆ ಮಾಡಿದ್ದಾರೆ. ಅವ್ರ ಸಂಶೋಧನೆ ನನಗೆ ತುಂಬ ನಂಬಿಕೆ ಇದೆ. ಅದೆಲ್ಲ ನೋಡಿದ ಮೇಲೆ ಈ ಪುಸ್ತಕ ತೊಗೊಂಡು ನೋಡಿದೆ. ನನಗೆ ಮನಸ್ಸಿಗೆ ಸ್ಪಷ್ಟ ಆದದ್ದು ಈ ಪುಸ್ತಕ ನೋಡಿದ ಮೇಲೆ. ಪದ್ಯ ಹೇಗಿದೆ ನೋಡಿ, ಇದು ಏಕವಾಕ್ಯ ಪ್ರಶ್ನೋತ್ತರ ಮುಂಡಿಗೆ ಅಂತ. ಒಂದೊಂದು ಸಾಲು ನೋಡ್ಕೊಂಡು ಹೋದರೆ ಗಾಬರಿ ಆಗುತ್ತೆ, ಏನಪ್ಪ ಹಿಂಗೆ ಹೇಳ್ತಾರೆ ಕನಕದಾಸರು ಅನಿಸುತ್ತೆ. ಪಲ್ಲ ಹೇಗಿದೆ ನೋಡಿ, ಪಲ್ಲವಿ ಅಂದರೆ ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ. ಸಹಜವಿದು ನುಡಿ, ಈ ನುಡಿಯು ಸಟೆ ಸುಳ್ಳು, ಈ ಸುಳ್ಳಲ್ಲ ಇದು. ಮಹಿಯೊಳಗೆ ಪೇಳುವೆನು ವಿಹಿತ ವಾಕ್ಯಗಳ ಸತ್ಯವಾದ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ. ಮುಂದಿನ ಸಾಲು ಹೆಂಗಿದೆ ನೋಡಿ, ಮೊದಲೇ ಸೊಲ್ಲು. ಶ್ರುತಿ ಶಾಸ್ತ್ರ ಪುರಾಣಗಳನ್ನು ಓದುವನೇ ಶೂದ್ರ, ಅತಿಥಿಗೆ ಆಧರಿಸುವವನೇ ಅತಿ ಲುಬ್ಧನು, ಪ್ರತಿದಿನ ಸಂಧ್ಯಾನ ಮಾಡುವವನೇ ಪಾಪಿ, ಪತಿಯಾಜ್ಞೆ ಎಂದು ಹೇಳಿ ಪರಮ ಪಾತಕಿಯು. ನಾವು ಹೆಂಗೆ ಇರಬೇಕು ಅದು ಎಕ್ಸಾಕ್ಟ್ಲಿ ರಿವರ್ಸ್ ಇದೆ. ಶ್ರುತಿಶಾಸ್ತ್ರ ಪೌರಾಣಗಳನ್ನು ಓದುವನೇ ಶೂದ್ರ, ಅತಿಥಿಗೆ ಆಧರಿಸುವನೇ ಅತಿ ಲುಬ್ಧನು, ಪ್ರತಿದಿನ ಸಂಧ್ಯಾನ ಮಾಡುವವನೇ ಪಾಪಿ, ಪತಿಯಾಜ್ಞೆ ಎಂದು ಹೇಳಿ ಪರಮಪಾತಕಿಯು. ಪರವಾಗಿಲ್ಲ, ಮುಂದೆ ಹೋಗೋಣ. ದಾನ ಧರ್ಮಗಳನ್ನು ಬಿಡುವನೇ ಧರ್ಮಾತ್ಮ, ಮಾಡೋವನಲ್ಲ, ಬಿಡುವನೇ ಧರ್ಮಾತ್ಮ. ಮಾನಾಭಿಮಾನವನ್ನು ಹಿಡಿದವನೇ ಯೋಗಿ. ಯೋಗಿ ಎಲ್ಲ ಮಾನ ಅಭಿಮಾನ ಬಿಡಬೇಕು ಅಂತ ಹೇಳ್ತೀವಿ. ಅದರ ಮಾನಾಭಿಮಾನವನ್ನು ಹಿಡಿದವನೇ ಯೋಗಿ. ಪ್ರಾಣಿಗಳ ಹಿಂಸೆಯನ್ನು ಮಾಡುವನೇ ಸುಜ್ಞಾನಿ. ಪ್ರಾಣಿಗಳ ಹಿಂಸೆಯನ್ನು ಮಾಡುವನೇ ಸುಜ್ಞಾನಿ. ಜ್ಞಾನಿ ಸಜ್ಜನರನ್ನು ಕಾಡುವವನೇ ಸತ್ಪುರುಷ. ಇನ್ನು ನೆಕ್ಸ್ಟ್ ನೋಡಿ, ಕೆರೆ ಕಟ್ಟಿ ಪೂದೋಟ ರಚಿಸುವನೇ ದ್ರೋಹಿ, ಗುರುದೈವ ಹಿರಿಯರನ್ನು ಬೈಯುವವನೇ ನಿಷ್ಠ.
ಸಿರಿಕಾಗಿ ನೆಲೆಯಾದಿ ಕೇಶವನ ಚರಣವನ್ನು ನಿರುತದಲ್ಲಿ ಸ್ಮರಿಸುವನೇ ಅವಿಚಾರಿ ಪುರುಷ. ನಾವು ಸಾಮಾನ್ಯ ದಾಸರು ಬೈತಾರೆ, ಮೊದಲು ಕೊನೆಗೆ ಆದಿಕೇಶವನ ಪಾದ ಹಿಡ್ಕೊಳ್ಳಪ್ಪ ಉದ್ಧಾರ ಆಗ್ತಿ ಅಂತ ಏನೋ ಹೇಳ್ತಾರೆ. ಇಲ್ಲ, ಅದೂ ಇಲ್ಲ. ಸಿರಿಕಾಗಿ ನೆಲೆಯಾದಿ ಕೇಶವನ ಚರಣವನ್ನು ನಿರುತದಲ್ಲಿ ಸ್ಮರಿಸುವನೇ ಅವಿಚಾರಿ ಪುರುಷ. ಇದು ಹೇಗೆ ಅಂತ ಎಷ್ಟು ಚೆಂದ ಅನಲೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಈ ಥರದ ಅರ್ಥ ಮಾಡಿದ್ರೆ ಅದು ಅರ್ಥ ಆಗೋದಿಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಹಾಡಿನ ವೈಶಿಷ್ಟ್ಯ ಅಂದರೆ ಪ್ರತಿಯೊಂದು ಸಾಲು ಕೂಡ ಧ್ವನಿ ಭೇದದಿಂದ ಕೂಡಿದೆ. ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಹಿಂದ್ಕೊದ್ದು ಹೇಳಿದ್ದೆ ನಾನು, ಬಯಲು ಆಲಯದೊಳಗು ಆಲಯವು ಬಯಲೊಳಗು ಅಂದಾಗ ಕ್ವಶನ್ ಮಾರ್ಕ್ ತೆಗೆದುಬಿಡಿ ಉತ್ತರ ಸಿಗ್ತದೆ ಅಂತ. ಇದು ಆ ಥರ ಹೇಳ್ತಾರೆ. ಮೊದಲನೇ ಪ್ರಶ್ನೆ, ಶೂದ್ರ ಶ್ರುತಿಶಾಸ್ತ್ರ ಪೌರಾಣಗಳನ್ನು ಓದುವನೇ? ಇದು ಒಂದು ಮಾತ್ರ ಹೇಳಿಬಿಟ್ಬಿಡ್ತೀನಿ ನಾನು, ಉಳ್ಕಿದ್ದು ಹೇಳಲ್ಲ. ಅದು ಬಹಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇದೆ ಇದು. ಶ್ರುತಿಶಾಸ್ತ್ರ ಪೌರಾಣಗಳನ್ನು ಓದುವನೇ ಶೂದ್ರ. ಉತ್ತರ ಏನು ಅಂದರೆ, ಹೌದು, ಶ್ರುತಿಶಾಸ್ತ್ರ ಪೌರಾಣಗಳನ್ನು ಓದುವವನೇ ಶೂದ್ರ. ಇಲ್ಲಿ ಯಾಕೆ ಬರ್ತದೆ ಶೂದ್ರ ಅಂತ ಅರ್ಥ ಏನು ಅಂತ ಬನ್ನಂಜಿಯವ್ರ ಕಾಂಟ್ರಿಬ್ಯೂಷನ್ ಭಾಳ ಚೆನ್ನಾಗಿದೆ ಇದರೊಳಗೆ. ಸಂಪ್ರದಾಯಸ್ಥರು ಹೇಳ್ತಾರೆ, ಈ ನುಡಿಯು ಸಹಜ ನುಡಿಯಲ್ಲ, ಇದು ಸಟೆಯ ಮಾತು, ಶಾಸ್ತ್ರಸಮ್ಮತವಾದ ಮಾತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕನಕದಾಸರ ಸಂತೈಕೆ ಪಲ್ಲವಿ ಆಯಿತು, ಇದು ಸಹಜ ನುಡಿ, ಸುಳ್ಳಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಯಾಕೆ ಹಿಂಗಾಯಿತು, ಸುಳ್ಳು ಯಾಕಲ್ಲ ಅಂತ. ಎಷ್ಟು ಮಾತು ಚೆನ್ನಾಗಿದೆ ಇದು, ನಾವು ಹೇಳಬೇಕಿದೆ. ಶಾಸ್ತ್ರದಲ್ಲಿ ಒಂದು ಹೇಳಿಕೆ ಇದೆ, ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರೈನ ಶ್ರುತಿ ಗೋಚರ ಇತಿ ಭಾರತಮಾಖ್ಯಾನಂ ಕೃಪೆಯ ಮುನಿನಾಕೃತಂ ಅಂತ. ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತು ಜಾತಿಯಿಂದ ಬ್ರಾಹ್ಮಣರಾದವರಿಗೆ ವೇದಾಧಿಕಾರವಿಲ್ಲ. ಅದಕ್ಕೆಂದೇ ಅಂಥವರಿಗಾಗಿ ಕರುಣೆಯಿಂದ ಬಾದರಾಯಣರು ಭಾರತವನ್ನು ನಿರ್ಮಿಸಿದರು ಅಂತ. ಈ ಮಾತು ದಯವಿಟ್ಟು ನಾವು ಮರಿಬಾರ್ದು. ಇದರಿಂದ ಒಂದು ಹೊಸ ಸಂಗತಿ ಸಿದ್ಧವಾಯಿತು. ಹೊಸ ಸಂಗತಿ ಏನು ಅಂದರೆ, ಎರಡು ಬಗೆಯ ಬ್ರಾಹ್ಮಣರಿದ್ದಾರೆ. ಹುಟ್ಟಿನಿಂದ ಬ್ರಾಹ್ಮಣರು ಮತ್ತು ಸ್ವಭಾವದಿಂದ ಬ್ರಾಹ್ಮಣರು. ಹುಟ್ಟಿನಿಂದ ಬಂದದ್ದು ಜಾತಿ, ಸ್ವಭಾವದಿಂದ ಬಂದದ್ದು ವರ್ಣ. ಇದು ಸಾಕಷ್ಟು ಚರ್ಚೆ ಎಲ್ಲ ಕಡೆ ಆಗಿದೆ. ಜಾತಿ ಹುಟ್ಟಿನಿಂದ ಹುಟ್ಟಿಗೆ ಬದಲಾಗ್ತಿರ್ತದೆ, ಸ್ವಭಾವ ಬದಲಾಗೋದಿಲ್ಲ, ಯಾಕಂದರೆ ಜೀವದ ಮನೋಧರ್ಮ ಅದು. ಜಾತಿ ಸಾಮಾಜಿಕ, ವರ್ಣ ಮನೋವೈಜ್ಞಾನಿಕ. ಜಾತಿ ಶೂದ್ರನಾದವನು ವರ್ಣನಿಂದ ಬ್ರಾಹ್ಮಣನಾಗಬಹುದು. ನಾವು ಸಾಕಷ್ಟು ಜನ ಕಂಡಿದ್ದೀವಿ, ಯಾರೂ ಅಪ್ಲಿಕೇಶನ್ ಹಾಕ್ಕೊಂಡು ಒಂದು ಜಾತಿಯಲ್ಲಿ ಹುಟ್ಟಲ್ಲ. ಹುಟ್ಟಿದವರು ತಮ್ಮ ಗುಣಗಳಿಂದ ಬ್ರಾಹ್ಮಣರಾಗಬಹುದು. ಬ್ರಾಹ್ಮಣರಂದ್ರೆ ಏನು? ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ ಅಂತಂದು ಹೇಳ್ತದೆ. ನೀವು ಭಗವದ್ಗೀತೆಯಲ್ಲಿ ತಗೊಂಡಾಗ 8-10 ಗುಣಗಳನ್ನು ಹೇಳ್ತಾನೆ ಭಗವಂತ. ಬ್ರಾಹ್ಮಣ ಯಾರು, ನಿಜವಾದ ಬ್ರಾಹ್ಮಣ ಯಾರು ಅಂತ. ಆ ಗುಣ ಇದ್ದವ್ರು ಮಾತ್ರ ಬ್ರಾಹ್ಮಣರು, ಇಲ್ಲಾಂದರೆ ಜಾತಿ ಬ್ರಾಹ್ಮಣರು. ನೋಡ್ತಾರೆ, ಜಾತಿ ಶೂದ್ರನಾದವನು ವರ್ಣದಿಂದ ಬ್ರಾಹ್ಮಣನಾಗಿರ್ಬೋದು, ಜಾತಿಯಿಂದ ಬ್ರಾಹ್ಮಣನಾದವನು ವರ್ಣದಿಂದ ಶೂದ್ರನಿರ್ಬೋದು. ನಾವು ಕಂಡಿದ್ದೇವೆ ಎಷ್ಟೋ ಜನ ಬ್ರಾಹ್ಮಣರು ಶೂದ್ರಕ್ಕಿಂತ ಕೆಟ್ಟದಾಗಿದ್ದಾರೆ. ಅವರು ವರ್ಣದಿಂದ ಶೂದ್ರರೇ. ಅವರು ವರ್ಣದಿಂದ ಶೂದ್ರನಾದವನು ಜಾತಿಯಿಂದ ಬ್ರಾಹ್ಮಣನಿರ್ಬೋದು, ವರ್ಣನಿಂದ ಬ್ರಾಹ್ಮಣನಾದವನು ಜಾತಿಯಿಂದ ಶೂದ್ರನಿರ್ಬೋದು. ಕನಕದಾಸರೇ ಒಂದು ಶ್ರೇಷ್ಠ ಉದಾಹರಣೆ. ವರ್ಣ ಬೇರೆ, ಜಾತಿ ಬೇರೆ. ಹಾಗಾದರೆ ಶೂದ್ರ ವರ್ಣದ ಸ್ವಭಾವ ಏನು? ಇದೊಂದು ಸ್ವಲ್ಪ ವಿಷಯ ಹೇಳಿ ನಿಲ್ಲಿಸ್ಬೇಕು ನಾನು, ಭಾಳ ಚೆಂದ ಇದೆ. ಯಾರು ಶೂದ್ರರು ಹಾಗಾದರೆ ಅಂತ ಈಗ ಡಿಸ್ಕಷನ್ ಹೇಳೋದು ಬೇಡ, ಸರಿ ಇರಲ್ಲ, ಅಪ್ರೋಪ್ರಿಯೇಟ್ ಆಗಲಿಕ್ಕಿಲ್ಲ. ತುಂಬ ಜಗಳ ಬರ್ತದೆ ಇದರೊಳಗೆ. ಶೂದ್ರರು ಅಂದ್ಬಿಡ್ತೀರಿ ನೀವು ನನಗೆ ಅಂತ. ಏನೇ ಬಿಡೋಣ, ಅದೇ ಕೇಳಿದರು. ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹು ರಾಜನ್ಯಕೃತಃ ಊರು ತದೇಶ ತದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತಃ ಅಂತ ಹೇಳಿದಾಗ, ಏನ್ರಿ ಬ್ರಾಹ್ಮಣರು ಬಾಯಿಂದ ಬಂದರು, ಕ್ಷತ್ರಿಯರು ಭುಜದಿಂದ ಬಂದರು, ವೈಶ್ಯರು ತೊಡೆಯಲ್ಲಿದ್ದಾರೆ, ಶೂದ್ರ ಪಾದದಲ್ಲಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಅಂದರೆ ಶೂದ್ರ ಪಾದದಲ್ಲಿ ಇರಬೇಕಾ ಅನ್ನೋ ಮಾತು ಬಂದಾಗ ಇದು ತುಂಬ ಚೆನ್ನಾಗಿರೋ ಮಾತು, ಅರ್ಥ ಆಗಬೇಕು. ಶೂದ್ರ ಪದದ ಅರ್ಥ ಏನು ಅಂತ ಅವ್ರು ಹೇಳ್ತಾರೆ. ಶೂದ್ರ ಪದದಲ್ಲೇ ಇದಕ್ಕೆ ಉತ್ತರ ಇದೆ. ಶುಚ ದ್ರವತಿ ಇತಿ ಶೂದ್ರ. ಯಾರು ಮತ್ತೊಬ್ಬರ ದುಃಖಕ್ಕೆ ಕರಗುತ್ತಾನೋ ಅವನು ಶೂದ್ರ. ಹಾಗಾದರೆ ಶೂದ್ರ ಗುಣ ಅಲ್ಲ, ಇದು ಮಾನವ ಧರ್ಮ. ಇದು ಪ್ರತಿಯೊಬ್ಬ ಮನುಷ್ಯ ಕೂಡ ಮತ್ತೊಬ್ಬರ ದುಃಖಕ್ಕೆ ಕರಗಬೇಕು. ಮನುಷ್ಯ ಧರ್ಮ ಅಲ್ವಾ? ಮನುಷ್ಯ ಮತ್ತೊಬ್ಬರ ದುಃಖಕ್ಕೆ ಕರಗುವಂಥದ್ದು. ಯಾರು ಮತ್ತೊಬ್ಬರ ದುಃಖಕ್ಕೆ ಕರಗುತ್ತಾನೋ ಅವನು ಶೂದ್ರ. ಎಲ್ಲರೂ ಹಾಗಾದರೆ ಯಾರು ಮತ್ತೊಬ್ಬರ ದುಃಖಕ್ಕೆ ಹೋಗಿ ಸಹಾಯ ಮಾಡ್ತಾರೋ ಅವರೆಲ್ಲರೂ ಶೂದ್ರರೇ. ಮತ್ತೊಬ್ಬರಿಗೆ ಸೇವೆ ಮಾಡೋದು ಶೂದ್ರತನ.
ಹಾಗಾದ್ರೆ ಹಾಸ್ಪಿಟಲ್ ಮಾಡುವಂಥ ನರ್ಸಸ್ ಎಲ್ಲ ಮಾಡೋದು ಶೂದ್ರ ಕೆಲಸನ? ಹೌದು. ದುಃಖಕ್ಕೆ ಹೊರಗೆ ಬರಗ್ತಾರೆ ಅವರು, ಡಾಕ್ಟರ್ ಮರಗ್ತಾರೆ, ಮತ್ತು ಯಾರೋ ಹಿರಿಯರು ಮರಗ್ತಾರೆ. ಯಾರು ಮತ್ತೊಬ್ಬ ದುಃಖಕ್ಕೆ ಸ್ಪಂದಿಸ್ತಾರೋ ಅವರೆಲ್ಲರೂ ಶೂದ್ರರೇ. ನಾವೆಲ್ಲರೂ ಶೂದ್ರರಾಗಬೇಕು. ಶೂದ್ರದ ಮುಖ್ಯ ಗುಣ ಅದು. ಆದ್ದರಿಂದ ಮನುಷ್ಯತ್ವದ ಮುಖ್ಯ ಗುಣ ಅಂದರೆ ನಾವು ಮತ್ತೊಬ್ಬರ ದುಃಖಕ್ಕೆ ಮರಗೋದನ್ನು ಕಲಿಬೇಕು. ಶ್ರೇಷ್ಠ ಗುಣ ಅದು. ಅದಕ್ಕೆ ಹೇಳ್ತಾರೆ, ಇವನು ಯಾರು ಸ್ವಭಾವತ್ವ ಶೂದ್ರನಲ್ಲವೋ ಅವನು ಮನುಷ್ಯನೇ ಅಲ್ಲ. ನಮ್ಮಲ್ಲಿ ಎಲ್ಲರೂ ಶೂದ್ರತ್ವ ಇರಬೇಕಾಗತ್ತೆ, ಆ ಗುಣ ಇರಬೇಕು, ಮತ್ತೊಬ್ಬ ದುಃಖ ಬರುವಂಥದ್ದು. ಸೇವಾ ಧರ್ಮ ಎಲ್ಲ ವರ್ಣಕ್ಕೂ ಸಮಾನವಾದಂಥದ್ದು. ಇನ್ನೊಂದು ಬರ್ತದೆ, ಸೇವೆ ಮನುಕುಲದ ಧರ್ಮ ಅಂತ ಹೇಳಿದ್ವಿ ನಾವು. ಇಡೀ ವಿರಾಟ್ ಪುರುಷ ಅಂತ ಹೇಳ್ತೀವಿ ನಾವು. ಇದು ನಾವು ಪುರುಷ ಸೂಕ್ತಲ್ಲಿ ಬರುವಂಥ ಮಾತು, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಹೇಳುವಂಥದ್ದು. ಈ ವಿರಾಟ್ ಪುರುಷ ಅಂದರೆ ಒಂದು ಮನುಷ್ಯ ಅಲ್ಲ, ಅದು ಇಡೀ ಸೃಷ್ಟಿನೇ ವಿರಾಟ್ ಪುರುಷ. ಅದು ಆ ತಲೆ ಇದೆ, ಪಾದ ಇದೆ. ನಾವು ಪಾದ ಯಾಕೆ ದೊಡ್ಡವರು ಯಾರು ಬಂದರೆ ಎಲ್ಲಿ ನಮಸ್ಕಾರ ಮಾಡ್ತೀವಿ? ಯಾರ ಬಂದು ತಲೆ ಮುಟ್ಟಿ ನಮಸ್ಕಾರ ಮಾಡಲ್ಲ. ಯಾರೇ ಬಂದರೂ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಯಾಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ? ಆ ಇಡೀ ದೇಹದ ಭಾರವನ್ನು ಹೊತ್ತದ್ದು ಪಾದ, ಇಡೀ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಪಾದ, ಮೂಲವಾದದ್ದು ಪಾದ. ಅದಕ್ಕೆ ಅಲ್ಲಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಕನಕದಾಸರು ತಿಳಿದಿತ್ತು ವರ್ಣ ಎಂದರೆ ಏನು, ಶೂದ್ರತ್ವ ಅಂದರೆ ಏನು ಗೊತ್ತಿತ್ತು. ಆಚಾರ್ಯ ಮಧ್ವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತತ್ವವಾದಲ್ಲಿ ದೀಕ್ಷೆ ಹೊತ್ತಂಥ ಅವರು ನಿಜವಾದ ಶೂದ್ರ. ಶೂದ್ರ ಈ ಅರ್ಥದಲ್ಲಿ. ಇನ್ನೊಂದು ಅರ್ಥ ಇದೆ ಶೂದ್ರತ್ವ ಪದಕ್ಕೆ, ಅದು ಬಹಳ ಚಂದ ಅರ್ಥ. ಒಂದು ಗುಣ ಹೇಳಿದೆ, ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು ಶೂದ್ರತ್ವ ಅಂತ ಹೇಳಿದೆ. ಇನ್ನೊಂದು ವಿಶೇಷ ಗುಣ ಇದೆ, ಅದು ಸದಾಕಾಲ ಜ್ಞಾನಾಪೇಕ್ಷೆ ಆಗಿರುವಂಥದ್ದು. ಯಾವಾಗಲೂ ಜ್ಞಾನವನ್ನು ಅಪೇಕ್ಷೆ ಮಾಡುವಂಥದ್ದು ಶೂದ್ರತ್ವದ ಗುಣ ಅಂತ ಭಾಳ ಚಂದ ಹೇಳ್ತಾ ಇರೋದನ್ನು. ಜಾನಶ್ರುತಿ ಅಂತ ಒಬ್ಬ ರಾಜ ಇದ್ದ. ಇದು ವೇದರ ಉಪನಿಷತ್ತಿನ ಕತೆ. ರಾಜ ಜ್ಞಾನ ಪಡ್ಕೋಬೇಕು ಅಂತ ಆಸೆ ಇತ್ತು. ಯಾವುದೋ ಗುರುಗಳ ಕಡೆ ಹೋದ. ಅವ್ನು ನನ್ನ ಕಡೆ ಯಾಕೆ ಬರ್ತೀಯಪ್ಪ, ನಿಮ್ಮೂರಲ್ಲಿ ಇದ್ದಾನಲ್ಲ ಮಹಾಜ್ಞಾನಿ, ಅವನ ಕಡೆ ಸಿಟ್ಟು ಜ್ಞಾನ ಪಡ್ಕೋ ಅಂದರು. ಯಾರು ನಮ್ಮೂರಲ್ಲಿ ಇರೋದು ಅಂತ ಕೇಳಿದ. ರೈಕೋ ಅಂತಿದ್ದಾನೆ ನಿಮ್ಮೂರಲ್ಲಿ, ಅವ್ನು ನೋಡಿದರೆ ಗುರು ಕಣ್ಣಂಗೆ ಕಾಣಿಸಲ್ಲ, ಅವ್ನ ಬಟ್ಟೆ ಗಿಟ್ಟೆ ನೋಡಿದ್ರೆ ಗೊತ್ತಾಗಲ್ಲ ನಿನಗೆ, ಅವನ ಕಡೆ ಹೋಗು, ಅವ್ನು ಜ್ಞಾನ ಕೊಡ್ತಾನೆ ನಿನಗೆ ಅಂತ ಹೇಳಿ. ಆಗ ಜನಶ್ರುತಿ ರಾಜ ಅಲ್ಲಿ ಹೋಗ್ತಾನೆ. ಅವನು ರಾಜ ಇರುವಂಥ ರಾಜಸ ಗುಣ, ಒಂದು ಬಂಡಿಯಲ್ಲಿ ಬಂಗಾರ ಹಾಕ್ಕೊಂಡು ಹೋಗ್ತಾನೆ, ಗುರುಗಳಿಗೆ ಕೊಡಬೇಕು ಅಂತ ನೋಡಬೇಕು. ಗುರುಗಳಿಗೆ ಹಾಕ್ಕೊಂಡು ಹೋಗ್ತಾನೆ. ಹಾಕ್ಕೊಂಡು ಹೋಗಿ ನೋಡ್ತಾನೆ, ಒಂದು ಬಂಡಿ ಇರುತ್ತಲ್ಲ, ಬಂಡಿ ಕೆಳಗೆ ಮಲ್ಕೊಂಡಿದ್ದಾನೆ ರೈಕ. ಅವನ ಬಟ್ಟೆ ಗಿಟ್ಟೆ ನೋಡಿದ್ರೆ ಏನೋ ಭಿಕ್ಷುದ ಕಣ್ಣ ಕಾಣಿಸ್ತಾನೆ. ಅಲ್ಲಿ ಹೋದಾಗ ಅವನೇನು ಮಾಡ್ತಾನೆ, ರೈಕೋ ಹ್ಯಾಕೆ ಕರೀತಾನೆ ರಾಜನ್ ಅಂದಾಗ, ಅಹಾ ಹಾರೇತ್ವ ಶೂದ್ರತವೇವ ಅಂತಾನೆ. ಬಾರಪ್ಪ ಶೂದ್ರ ಅಂತಾನೆ. ರಾಜ ಹತ್ರ ನಾನು ಶೂದ್ರ ಅಲ್ಲ, ಕ್ಷತ್ರಿಯ, ನಾನು ರಾಜ, ನಾನು ಶೂದ್ರ ಅಂತ ಯಾಕೆ ಕರಿತೀರಿ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ನೋಡು, ಯಾರಿಗೆ ಜ್ಞಾನಾಪೇಕ್ಷೆ ಇದೆಯೋ, ಜ್ಞಾನ ಪಡ್ಕೊಳ್ಬೇಕು ಅಂತಿದೆಯೋ ಅವರೆಲ್ಲರೂ ಶೂದ್ರರೇ. ಎಲ್ಲಿವರೆಗೂ ಜ್ಞಾನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆಯೋ ಅದು ಶೂದ್ರತ್ವ. ಅಂದರೆ ಎರಡು ಗುಣ ಆದಂಗೆ ಆಯಿತು. ಶೂದ್ರತ್ವದ ಎರಡು ಮುಖ್ಯ ಗುಣಗಳಂದರೆ, ಒಂದು ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು, ಎರಡನೇದ್ದು ಯಾವಾಗಲೂ ಜ್ಞಾನ ಪಡ್ಕೊಳ್ಬೇಕು ಅನ್ನುವಂಥದ್ದು. ಎರಡು ಮೂಲ ಗುಣ ಅಲ್ವಾ, ಮನುಷ್ಯ ಗುಣ ಅಲ್ವಾ. ಅದಕ್ಕೆ ಹೇಳ್ತಾರೆ, ದುಃಖದಿಂದ ಬಳಲಿ ಅಜ್ಞಾನಕ್ಕಾಗಿ ಬಂದವನು ಜ್ಞಾನ ಪಿಪಾಸು, ಆದ್ದರಿಂದ ಶೂದ್ರ. ಇದು ಉಪನಿಷತ್ತಿನ ಅರ್ಥ, ವೈದಿಕ ಅರ್ಥ. ಅದಕ್ಕೆ ಸರಿಯಾಗಿ ನೋಡೋದಾದರೆ ವೇದಶಾಸ್ತ್ರ ಪೌರಾಣಗಳನ್ನು ಓದುವವನೇ ಶೂದ್ರ. ಸರಿ ಆಯ್ತಲ್ಲ. ಈಗ ಯಾರು ಜ್ಞಾನಾಪೇಕ್ಷೆ ಆಗಬೇಕಾರೋ, ಜ್ಞಾನ ಪಡ್ಕೊಳ್ಬೇಕು ಅಂತಾರೋ, ಅದಕ್ಕೋಸ್ಕರ ಶ್ರುತಿ ಶಾಸ್ತ್ರ ಪುರಾಣಗಳನ್ನು ಓದ್ತಾರೋ ಅವನು ಶೂದ್ರ ಅಂತ ಹಾಗಾಯಿತು. ಈ ಶುದ್ಧತ್ವದ ಲಕ್ಷಣದ ಬಗ್ಗೆ ದೊಡ್ಡ ಕಾಣಿಕೆ ಬನ್ನಂಜಿಯವ್ರದ್ದು. ನಾನೀಗ ಅದನ್ನು ಸರಿಯಾಗಿ ಟೈಮಿಗೆ 1 ಗಂಟೆ ಆಯಿತು, ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ. ಅದಕ್ಕೇನು ಮಾಡ್ತೀವಿ, ಇದು ಒಂದು ಮಾತ್ರ ಹೇಳಿದ್ದೀನಿ, ಮೊದಲಿನ ಸಾಲು ಮಾತ್ರ. ಉಳಿದ ಸಾಲುಗಳನ್ನು ನೀವು ಓದ್ಕೊಳ್ಳಿ ದಯವಿಟ್ಟು. ಅದ್ಭುತವಾಗಿದೆ. ಒಂದೊಂದು ಅರ್ಥ ತಿರುಗಿಸಿ ನೋಡಿದಾಗ ಕೊನೆಗೆ ಕಡೆ ಮಾತು ಚೆನ್ನಾಗಿದೆ. ಅವರು ಸಿರಿಕಾಗಿ ನೆಲೆಯಾದಿ ಕೇಶವನ ಚರಣವನ್ನು ನಿರುತದಲ್ಲಿ ಸ್ಮರಿಸುವನು ಅವಿಚಾರಿ ಪುರುಷ ಅಂತ. ಯಾಕೆ ಈ ಪದ್ಯ ಓದಬೇಕು ಅಂದ್ಕೊಂಡೆ ಅಂದರೆ, ನಿಜವಾಗಿ ಒಬ್ಬ ಸಂಶೋಧಕ ಆಗಿದ್ದವರು ಮೇಲ್ನೋಟಕ್ಕೆ ಏನೂ ಅರ್ಥ ಇಲ್ಲ ಅನ್ನುವಂಥ ಪದಕ್ಕೆ ಅರ್ಥವನ್ನು ಹುಡುಕೋದಿದೆಯಲ್ಲ, ಸಮಾಧಿ ಅಂತ ಅರ್ಥ ಹುಡುಕೋದಿದೆಯಲ್ಲ, ಕೊನೆಗೆ ಹೇಳ್ತಾರೆ ಅವಿಚಾರಿ ಹೆಂಗೆ ಆಗ್ತಾನೆ ಮನುಷ್ಯ. ಅವಿಚಾರಿ ಅಂದರೆ ಅವಿವೇಕಿ ಅಂತ ಅರ್ಥ. ಇನ್ನೊಂದು ಅರ್ಥ ಅವಿಚಾರಿ ಅಂತ. ಅವಿಚಾರಿ, ಬಗ್ಗೆ ಚಿಂತೆ ಮಾಡುವಂಥವನು. ಅವ್ರು ಹೇಳ್ತಾರೆ, ಓಂಕಾರದ ಮೊದಲ ಅಕ್ಷರ ಅ, ಉ ಮ 3 ಇರೋದು.
ಮೊದಲನೇ ಅಕ್ಷರ, ಅದು ಭಗವಂತನ ಹೆಸರು. ಐತರೇಯ ಉಪನಿಷತ್ತಲ್ಲಿ ಬರೋದು ಇತಿ ಬ್ರಹ್ಮ ಅಂತ ಬರ್ತದೆ. ಅನ್ನೋದು ಬ್ರಹ್ಮ. ಅವಿಚಾರಿ. ಮತ್ತು ಇನ್ನೊಂದು ಉ ಮ 3 ಸ್ವರಗಳಿಗೆ ಕ್ರಮವಾಗಿ ವಾಚ್ಯ ದೇವತೆಗಳು ಅಂತಿದ್ದಾರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ. ಅಕ್ಕೆ ವಾಚ್ಯ ದೇವತೆ ಕೃಷ್ಣ, ಊಕ್ ವಾಚ್ಯ ದೇವತೆ ರಾಮ, ಮಕ್ ವಾಚ್ಯ ದೇವತೆ ನರಸಿಂಹ. ಇದೆಯಲ್ಲ ಸ್ವರ ಅವಿಚಾರಿ, ಬರೀ ಬಗ್ಗೆ ಚಿಂತೆ ಮಾಡುವಂಥವನು ಅಂದರೆ ಯಾರು? ಕೃಷ್ಣ. ಅವಿಚಾರಿ ಅಂತ 2 ಅರ್ಥ. ಅವಿಚಾರಿ ಅವಿವೇಕಿ ಆದವನು. ಇನ್ನು ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಅವಿಚಾರಿ ಅಂತ ಬೈಬೇಕಾದ್ರೆ ಹುಷಾರಾಗಿರ್ಬೇಕು. ಅವಿಚಾರಿ ಅಂದರೆ ಅವಿಚಾರಿನೂ ಆಗಿರಬಹುದು. ಅಂದರೆ ಕೃಷ್ಣ, ಸದಾಕಾಲ ಕೃಷ್ಣನ ಬಗ್ಗೆ ಧ್ಯಾನ ಮಾಡುವಂಥವನು ಅವಿಚಾರಿ. ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕಷ್ಟೇ. ಆದ್ದರಿಂದ ಆಕಾರ ವಿಶೇಷತಃ ಕೃಷ್ಣನಾಮ. ಅವಿಚಾರಿಗಳು ಅಂದರೆ ಕೃಷ್ಣೋಪಾಸಕರು. ಕಾಗಿನಲ್ಲಿ ಆದಿಕೇಶವನನ್ನು ನಿರಂತರ ಸ್ಮರಸೆ ಮಾಡುವ ತಾನು ಕನಕದಾಸರು ವಿಶೇಷತಃ ಕೃಷ್ಣೋಪಾಸಕ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಕೊನೆ ಸಾಲು ಬಹಳ ಮುಖ್ಯ. ಅದು ಯಾಕೆ ಹೇಳ್ತೇನೆ ಅಂದರೆ, ಈ ಹಾಡಿಗೆ ಈ ತನಕವೂ ಸರಿಯಾದ ಅರ್ಥ ವಿವರಣೆ ಬಂದೇ ಇಲ್ಲ. ನಾನು ನೋಡಿದ್ದೆ, ನಿರಾಕರಣ ಮಾಡಿದ್ದನ್ನು ಕಂಡಿದ್ದಾರೆ. ಇದು ಅಲ್ಲಿ ಬಿಡ್ರಿ, ದಾಸರ ಪದ ಅಲ್ಲ, ಇದು ಹೆಂಗೆ ಹೇಳ್ತಾರ್ರಿ ಅಂತಾರೆ. ಬರಿಯ ತಪ್ಪಾದ ವಿಶ್ಲೇಷಣೆಗಳು, ಅದಕ್ಕಾಗಿ ಸ್ವಲ್ಪ ವಿಸ್ತಾರದ ಚಿಂತನೆ ಅವಶ್ಯವಾಯಿತು ಅಂತ ಬರೆದಿದ್ದಾರೆ. ಆ ಚಿಂತನೆ ನಮಗೂ ಸ್ವಲ್ಪ ತಲುಪಲಿ. ಅದರ ಮೂಲಕ ದಾಸರನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ನಾವು ಮನಸ್ಸನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ.